ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಆನಾಗಿಲ್ಲ ಮೈಕ್. ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ವಕಾಕೃತಿಂ ಶಿಖಾಬಂಧತ್ರಯೋಪೇತಂ ವೈಷ್ಣೀಮಧ್ವಕರಾರ್ಚಿತಂ ನಿರಮಧ್ಯೆ ನಿತ್ಯಭದ್ರೇ ಲಕ್ಷ್ಮೀ ಲಕ್ಷಣಲಕ್ಷಿತೆ ಹರಿಪತ್ನಿ ಜಗತ್ಕರ್ತ್ರೀ ವರಧಾತ್ರೀ ನಮೋಸ್ತುತೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೈವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಗುರುಮಖಿಲ ಗುಣಗ್ನಂ ಸದ್ಗುಣೈಕಾದಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಭೀಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮವಾಣಚಿದಂ ಸದಾ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಮಂತ್ರಾಲಯ ನಿವಾಸಿ ಮಾಂ ಜಾಗರತ್ಕಾಲ ಸದಾವತು ನ್ಯಾಯಮುಕ್ತಾವಲಿ ಕರ್ತಾ ಸ್ವಪ್ನೇ ರಕ್ಷತು ಮಾಂ ಸದಾ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಶ್ರೀರಾಮಪಾದಾಂಬುಜಾಸಕ್ತಂ ರಾಘವೇಂದ್ರ ಗುರುಪ್ರಿಯಂ ಮುನೀಂದ್ರಯೋಗಿನಂ ಸೇವೆ ಕಾಮಿತಾರ್ಥಪ್ರದಾಯಕಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀರಾಘವೇಂದ್ರಚಿತ್ತಗ್ನಂ ಸಾರಮಾತ್ರವದಾವದಂ ದೂರೀಕೃತದುರಾಚಾರಂ ಕೃಷ್ಣಾಚಾರ್ಯಗುರುಂ ಭಜೆ. ರಾಘವೇಂದ್ರ ಕೃಪಾಪಾತ್ರಂ ಕೌತಾಳಕ್ಷೇತ್ರವಾಸಿನಂ ನಾನಾಗ್ರಂಥಪ್ರಣೇತಾರಂ ಗುರುಜಗನ್ನಾಥಮಹಂ ಭಜೆ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿವಸ ಗುರುಜಗನ್ನಾಥ ದಾಸರು ಅಂದರೆ ಯಾರು, ಅವರ ಜನನ ಹೇಗಾಯಿತು, ಅವ್ರ ಹಿಂದೆ ಎಲ್ಲ ಏನಾಗಿದ್ರು ಅಂತ ಚಿಂತನೆ ಮಾಡಿದ್ವಿ. ಮಾಡ್ತಾ ಇಬ್ರಾಂಪುರ ಅಪ್ಪ ಅವರು ಅಂತ ಅವ್ರ ಸ್ಮರಣೆ ಕೂಡ ನಾವು ಮಾಡಿದ್ವಿ. ಅವ್ರ ಹಿಂದೆ ಏನಾಗಿದ್ರು ಅದನ್ನೆಲ್ಲ ಕೆಲವಾರು ಚಿಂತನೆಗಳನ್ನು ನಾವು ಮಾಡಿದ್ವಿ. ಇದೇ ರೀತಿ ಆ ಅಪ್ಪ ಅವರ ಬಗ್ಗೆ ಒಂದು ಚಿಂತನೆ ಮಾಡುವಾಗ ಅವ್ರಿಗೆ ಎಂಥ ಮಹಾನುಭಾವರು. ಅವ್ರ ಕೈಯಲ್ಲಿ ಮುತ್ತು ಬಂತು, ದೇವರ ಪೆಟ್ಟಿಗೆಯಿಂದ ಒಂದು ಮುತ್ತು ತೆಗೆದುಕೊಟ್ರು ವೆಂಕಟಗಿರಿ ಆಚಾರ್ಯ, ಮುತ್ತಿನಂತ ಮಗ ಹುಟ್ಲಿ ಅಂತ. ಅಪ್ಪ ಅವರ ಸಾಮರ್ಥ್ಯ ಎಂಥದ್ದು, ಅವರೇನೋ ಸುಮ್ಮನೆ ಮುತ್ತು ಕೊಟ್ಟಿದ ತಕ್ಷಣ ಮುತ್ತಿನಂತ ಮಗ ಹುಟ್ಲಿ ಅಂದ ತಕ್ಷಣ ಆಗತ್ತಾ, ಅದು ಸಾಧ್ಯನಾ, ಅಥವಾ ಅವ್ರ ಮಾತಿಗೆ ಎಷ್ಟು ಶಕ್ತಿ ಇದೆ ಅಂತ ನೋಡಬೇಕು ಅಂದರೆ ಒಂದು ಘಟನೆ ನೋಡಬೇಕು. ಇಬ್ರಾಂಪುರ ಅಪ್ಪ ಅವರ ಶಿಷ್ಯರು, ಅವರು ಅಪ್ಪ ಅವರು ಅಂತಂದ್ರೆ ಬಹಳ ಸಾಮರ್ಥ್ಯಶೀಲರು. ಒಮ್ಮೆ ಅಪ್ಪ ಅವರು ಯೋಗಿ ನಾರಾಯಣಾಚಾರ್ಯರು ಇವರಿಬ್ಬರು ಸಂಚಾರ ಕ್ರಮದಲ್ಲಿ ಇದ್ದರು. ಇದ್ದ ಕಾಲಕ್ಕೆ ಒಬ್ಬಳು ಹೆಣ್ಣುಮಗಳು ಹರಕೆ ಹೋಗ್ತಿದ್ಲಂತೆ ರಾಯರ ಹತ್ರ, ನನಗೆ ಸಂತಾನ ಇಲ್ಲ, ನನಗೆ ಸಂತಾನ ಆದರೆ ಸ್ವಾಮಿ ನಿಮ್ಮ ಹೆಸರು ಹೇಳಿ ದ್ವಾದಶಿ ದಿವಸ ಲಕ್ಷ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತೀನಿ ಅಂತ. ಸರಿ ಆಯ್ತು, ಎಲ್ಲ ಆಯಿತು. ಲಕ್ಷ ಬ್ರಾಹ್ಮಣರಿಗೆ ಭೋಜನ ಮಾತ್ರ ಅಲ್ಲ ಅಂತ ಲಕ್ಷ ಬ್ರಾಹ್ಮಣರಿಗೆ ಎಲೆ ಹೋಮನೂ ನಾನೇ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡು. ಸರಿ, ಇಷ್ಟೆಲ್ಲ ಆಯಿತು. ರಾಯರ ಹತ್ರ ಬಂದು ಕೇಳಿದ್ರು, ಸ್ವಾಮಿ ನಾನೇನು ಲಕ್ಷ ಬ್ರಾಹ್ಮಣರಿಗೆ ಭೋಜನ ಮಾಡಿಸುವಷ್ಟು ಸಾಮರ್ಥ್ಯ ನನಗಿದೆ, ಆದರೆ ಲಕ್ಷ ಬ್ರಾಹ್ಮಣರನ್ನ ಎಲ್ಲಿ ಹಿಡ್ಕೊಂಡ್ಬರ್ಲಿ, ಎಲ್ಲಿ ದ್ವಾದಶಿ ದಿನ ಈ ಕಾರ್ಯ ಮಾಡೋದು ಅಂದಾಗ ರಾಯರು ಒಮ್ಮೆ ಸ್ವಪ್ನದಲ್ಲಿ ಬರ್ತಾರೆ, ನಾಳೆ ದಿನ ಕುದುರೆ ಏರಿ ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಬರ್ತಾರೆ, ಅವರು ಭೋಜನ ಅವ್ರೊಬ್ಬರಿಗೆ ಭೋಜನ ಮಾಡಿಸಿದ್ರೆ 1,00,000 ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ ಪುಣ್ಯ ಬರುತ್ತೆ ನೋಡು ಅಂದ್ರಂತ. ಯಾರು ಬರ್ತಾರೆ ನೋಡ್ತಿದ್ರೆ ಇಬ್ರಾಂಪುರದ ಅಪ್ಪ ಅವ್ರು ಬಂದರು. ಅವರಿಗೆ ನಂಬಿಕೆ ಬರಲಿಲ್ಲ. ಇವ್ರು ನೋಡಿದ್ರೆ ಎಲ್ಲ ರುಮಾಲ್ ಹಾಕೊಂಡಿದ್ದಾರೆ, ಏನೋ ಲೌಕಿಕರಂತಿದ್ದಾರೆ, ಇವ್ರಿಗೆ ನಾವು ಭೋಜನ ಮಾಡಿಸಿದ್ರೆ 1,00,000 ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ ಪುಣ್ಯ ಸಿಗುತ್ತಾ, ಹೇಗೆ? ಏನು ಕೇಳಲಿಲ್ಲ, ಹೆಂಗೋ ಬಂದಿದ್ದಾರೆ ಬ್ರಾಹ್ಮಣರು ಅಂತ ಊಟಕ್ಕೆ ಹಾಕಿಲ್ಲ, ಗೌರವ ತೋರಿಸಿದ್ಲು, ಎಲೆಗೋವು ಮಾಡಿದ್ಲು, ಎಲ್ಲ ಮಾಡಿದ್ಲು. ಅವತ್ತು ರಾತ್ರಿ ರಾಯರ ಸ್ವಪ್ನದಲ್ಲಿ ಬಂದಿರುತ್ತೆ, ಅಲ್ಲ ನಾ ಕಳಿಸಿರೋ ವ್ಯಕ್ತಿ ಅವನಿಗೆ ಭೋಜನ ಮಾಡಿಸಿದ್ರೆ 1,00,000 ಜನ ಬ್ರಾಹ್ಮಣರು ಭೋಜನ ಮಾಡಿಸೋದು
ಅಂತ ಪುಣ್ಯ ಬರುತ್ತೆ ಅಂತ ನಾನು ಹೇಳಿದ್ರೆ ನಿಂಗೆ ನಂಬಿಕೆ ಇಲ್ಲ ತಾನೆ, ಅವ್ರಿಗೆ ತೇಗ ಕೇಳ್ತೀನಿ ಅಂದ್ರಂತೆ. ಅವ್ರು ತೇಗಿದ್ರೆ ಇಲ್ಲಿಂದ ಅವಳಿಗೆ ಭ್ರಮೆ, ಇಲ್ಲಿಂದ ಕಾಶಿವರೆಗೂ ಕೇಳಿಸ್ಬೇಕಂತೆ ಆ ತೇಗಿದ್ದು. 1,00,000 ಜನ ಬ್ರಾಹ್ಮಣರು ತೇಗಿದ್ರೆ ತೃಪ್ತಿಯಿಂದ ಹೇಗಾಗುತ್ತೆ ಆ ರೀತಿ ಆಯ್ತಂತೆ. ಎದ್ದಂತೆ ರಾಯರೇ, ಹಂಗಂದ್ರೆ ನೀವು ಎಂಥ ಕರುಣಾಶೀಲರು, ಅವರಿನ್ನೆಂಥ ಸಾಮರ್ಥ್ಯಶೀಲರಿರಬೇಕು. 1,00,000 ಜನ ಬ್ರಾಹ್ಮಣರು ಭೋಜನದ ಪುಣ್ಯ ಒಬ್ಬರೇ ತಂದುಕೊಡ್ತಾರೆ ಅಂದ್ರೆ ಇನ್ನೆಂಥ ಮಹಾನುಭಾವರು. ಅಪ್ಪ ಅವ್ರ ಸಾಮರ್ಥ್ಯ ಅಂತದ್ದು. ಅದರೊಟ್ಟಿಗೆ ಅವ್ರ ಶಿಷ್ಯರು ಹೇಳ್ತಿದ್ರಂತೆ, ಎಲ್ಲ ಕಡೆ ಸಂಚಾರ ಮಾಡಿ 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 ಎಲ್ಲರೂ ಕರೆಯೋದಂತ ಅಪ್ಪ ಅವ್ರನ್ನ, ಸ್ವಾಮಿ ನೀವು ಮಾನವಿಗೆ ಬರಬೇಕು, ನಾವು ಬದರಿ ಯಾತ್ರೆ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೀವಿ, ಬದರಿ ಸಮಾರಾಧನೆ ಮಾಡಬೇಕು, ನಿಮ್ಮ ಮೂಲಕನೇ ಅರ್ಪಣೆ ಮಾಡಬೇಕು, ಇನ್ಯಾರೋ ಕರಿಬೇಕು, ಅವ್ರು ಸೇತು ಯಾತ್ರೆ ಮಾಡಬೇಕು, ಅದನ್ನು ಅರ್ಪಣೆ ಮಾಡಿಸ್ಬೇಕು ಅಪ್ಪ ಅವ್ರ ಕೈಲಿ. ಒಬ್ಬ ನೋಡ್ತಿದ್ದ, ಅಪ್ಪ ಅವರಂತೂ ಮಂತ್ರಾಲಯ ಆ ಸುತ್ತಮುತ್ತ ಬಿಟ್ಟು ಎಲ್ಲೂ ಸಂಚಾರ ಮಾಡಿದವರೇ ಅಲ್ಲ, ಅವರಿಗೆ ರಾಯರೇ ಸರ್ವಸ್ವ, ರಾಯರಲ್ಲೇ ಎಲ್ಲವನ್ನು ಕಾಣ್ತಿದ್ರು. ಹೀಗೆ ಆ ಶಿಷ್ಯ ಕೇಳದ್ನಂತೆ, ಸ್ವಾಮಿ ಎಲ್ಲರೂ ಬದರಿ ಯಾತ್ರೆ, ಕಾಶಿ ಯಾತ್ರೆ, ಇನ್ನೊಂದು ಎಲ್ಲ ಮಾಡ್ತಿದ್ದಾರೆ, ನಾನು ನಿಮ್ಮ ಸೇವೆ ಮಾಡ್ಕೊಂಡು ಇಲ್ಲೇ ಇದ್ದೀನಿ, ನಾನು ಯಾವ ಯಾತ್ರೆನೂ ಮಾಡಿಲ್ಲ, ಅದಕ್ಕೆ ನಾನು ಯಾತ್ರೆ ಮಾಡಬೇಕು, ನೀವು ಸ್ವಲ್ಪ ದುಡ್ಡು ಕಾಸು ಏನಾದ್ರು ಕೊಟ್ಟು ನನ್ನ ಕಳಿಸ್ಕೊಡಿ. ಆಯ್ತಪ್ಪ, ನನ್ನ ವಿಷಯ ಸೇವೆ ಮಾಡಿದ್ದೀನಿ ನೀನು ಅಂತ ಹೇಳಿ ಅವನಿಗೆ ದುಡ್ಡೆಲ್ಲ ಕೊಟ್ಟು ಮಾರನೇ ದಿನ ಬೆಳಗ್ಗೆ ನೀನು ಸ್ನಾನ ಇದೆಲ್ಲ ಮಾಡ್ಕೊಂಡು ಹೊರಟ್ಬಿಡು ಅಂತ. ಸರಿ ಆಯ್ತು ಅಂದ. ಪ್ರತಿದಿನ ಅವನು ಏನು ಮಾಡ್ತಿದ್ದ ಅಂದರೆ, ಅಪ್ಪ ಅವರು ಹಾಸ್ಕೊಂಡು ಮಲ್ಕೊಂಡ್ರೆ ಅವ್ರ ಕಾಲು ಕೆಳಗಡೆ ತಲೆ ಹಾಕಿ ಮಲಗೋನಂತೆ. ಅಪ್ಪ ಅವರು ಕಾಲ ಹತ್ರ ಇವನು ತಲೆ ಇರೋದು. ಅಪ್ಪ ಅವರು ಅವತ್ತು ಅಂದ್ರಂತೆ, ನಾಳೆ ಹೇಗಿದ್ರು ಹೊರಟಿದ್ದೀವಿ, ಇವತ್ತು ನನ್ನ ಕಾಲ ಹತ್ರ ಮಲಗಬೇಡ, ನನ್ನ ದಿಂಬಕ್ಕ ನಿನ್ನ ದಿಂಬ ಹಾಕೊಂಡು ಮಲಗು ಅಂದ್ರಂತೆ. ಆಯ್ತು ಅಂದ. ಅಪ್ಪ ಅವ್ರ ಪಕ್ಕ ಮಲಗಿದ್ರೆ ಎಂಥ ದೀರ್ಘ ಸ್ವಪ್ನ. ಮಲಗಿದಾನಂತೆ, ಅಲ್ಲಿ ರಾಯರ ಪ್ರದಕ್ಷಿಣೆ ಆಗ್ತಾ ಇದ್ದಾನಂತೆ, ವಾದೀಂದ್ರ ತೀರ್ಥರಿಗೆ ನಮಸ್ಕಾರ ಮಾಡಿದಂತೆ, ಅಲ್ಲಿ ಗಂಟೆ ಬಾರಿಸಿದಂತೆ, ತೀರ್ಥ ಮಂತ್ರಾಕ್ಷ ತಗೊಂಡು ರಾಯರ ಪ್ರದಕ್ಷಿಣೆ ಆಗಿ ರಾಯರು ಹೇಳ್ತಿದ್ದಾರಂತೆ, ಸ್ವಾಮಿ ನಾನು ಈ ಥರ ಭಾರತದ ಎಲ್ಲ ಕ್ಷೇತ್ರಗಳನ್ನು ಸಂಚಾರ ಮಾಡಬೇಕು ಅಂತ ನಮಸ್ಕಾರ ಮಾಡ್ತೇನೆ. ಪಕ್ಕದಲ್ಲಿ ಅಪ್ಪ ಅವರು ಇದ್ದಾರಂತೆ, ಅಪ್ಪ ಅವರು ಆಶೀರ್ವಾದ ಮಾಡಿದ್ರಂತೆ ಸ್ವಪ್ನದಲ್ಲಿ. ಅಲ್ಲಿಂದ ಶುರು ಮಾಡ್ಕೊಂಡಂತೆ ತಿರುಪತಿಗೆ ಹೋದಂತೆ, ರಾಮೇಶ್ವರಕ್ಕೆ ಹೋದಂತೆ, ತ್ರಿವೇಂದ್ರಂಗೆ ಹೋದಂತೆ, ಹೀಗೆ ಪ್ರದಕ್ಷಿಣಾಕಾರವಾಗಿ ಉಡುಪಿ ನೋಡಿದಂತೆ, ಪಂಡ್ರಾಪುರ ನೋಡಿ, ದ್ವಾರಕಾ ನೋಡಿ, ಬದರಿ ನೋಡಿ, ಕಾಶಿ, ಅಯೋಧ್ಯ, ಗಯ, ಅಲ್ಲೆಲ್ಲ ಕ್ಷೇತ್ರವಿದೆಯೆಲ್ಲ ಮಾಡಿ ಎಲ್ಲ ಯಾವ್ಯಾವ ಭಾರತದಲ್ಲಿ ಯಾವ್ಯಾವ ಕ್ಷೇತ್ರಗಳಿದೆ, ಯಾವ್ಯಾವ ತೀರ್ಥ ಇದೆ ಅದರದೆಲ್ಲ ಮಿಂದು ಸ್ನಾನ ಮಾಡಿ ಕಡೆಗೆ ಮತ್ತೆ ಇಬ್ರಾಪುರಕ್ಕೆ ಬಂದಿದ್ದಾನಂತೆ. ಅಪ್ಪ ಅವ್ರಿಗೆ ಹೇಳಿದಂತೆ, ಸ್ವಾಮಿ ನೀವು ಮಾಡಿದ ಅನುಗ್ರಹದಿಂದ ಎಲ್ಲ ಕ್ಷೇತ್ರವನ್ನು ನೋಡ್ಕೊಂಡ್ಬಂದೆ ಅಂತಂದಂತೆ. ಸರಿಯಪ್ಪ ಇಷ್ಟೆಲ್ಲ ಮಾಡಿದ್ಯಾ, ಒಂದು 100 ಜನ ಬ್ರಾಹ್ಮಣರು ಭೋಜನ ಮಾಡಿಸುವಂತೆ. ಸರಿ ಆಯ್ತು ಅಂತ ಹೇಳಿ 100 ಜನ ಬ್ರಾಹ್ಮಣರು ಸೇರಿಸಿದಂತೆ, ಅವ್ರೆಲ್ರಿಗೂ ಊಟಕ್ಕೆ ಹಾಕದಂತೆ. ಅಪ್ಪ ಅವರು ಅಂದರಂತೆ, ಒಂದು ತಮಗೆ ಇಟ್ಕೊಂಡು ಕೃಷ್ಣಾರ್ಪಣ ಹೇಳು ಅಂದರಂತೆ. ತಮಗೆ ಇಟ್ಕೊಂಡು ಸ್ವಪ್ನದಲ್ಲಿ ಕೃಷ್ಣಾರ್ಪಣ ಅಂದವನು ಜೋರಗೆ ಅಂದಂತೆ, ಕೃಷ್ಣಾರ್ಪಣ ಅಂದಂತೆ. ಅಪ್ಪ ಅವ್ರು ಏನೋ ಕೃಷ್ಣಾರ್ಪಣ ಅಂತಿದ್ಯಾ ಗುರುಗಳೇ, ನನಗಿಷ್ಟು ದಿನ ಗೊತ್ತೇ ಇಲ್ಲ, ನಿಮ್ಮ ತಲೆ ಪಕ್ಕ ಮಲಗಿದ್ರೆ ಅಂದ್ರೆ ನಿಮ್ಮಲ್ಲಿ ಇನ್ನೆಂಥ ಭಗವಂತನ ಎಲ್ಲ ಕ್ಷೇತ್ರಗಳ ಸಾನ್ನಿಧ್ಯ ಇದೆ, ಇನ್ನು ನಾನು ಯಾವ ಕ್ಷೇತ್ರಕ್ಕೆ ಅಂತ ಅಲ್ಲಿಲಿ ನಿಮ್ಮ ಪಾದವೇ ಸರ್ವಸ್ವ ಅಂತ ಹೇಳಿದ್ರು. ಅಂದ್ರೆ ಇನ್ನು ಅಪ್ಪ ಅವರಲ್ಲಿ ಇನ್ನೆಂಥ ಸಾಮರ್ಥ್ಯಶೀಲರು ಅಪ್ಪ ಅವರು ಅಂತ ಅಪ್ಪ ಅವರು ಆ ಕೋಶಿಗೆ ಹೋಗಿ ಆ ವೆಂಕಟಗಿರಿ ಆಚಾರ್ಯಗೆ ಮುದ್ದಂತ ಮಗ ಹುಟ್ಲಿ ಅಂತ ಕೊಟ್ರೆ ಎಂಥ ಮಗ ಹುಟ್ಟದ ಅಂತಂದ್ರೆ ಉಡಾಳ, ಏನೇನೇನೇನೂ ಇಲ್ಲ, ಏನೇನು ಅಂದ್ರೆ ಏನೂ ಇಲ್ಲ, ಏನೊಂದು ಸ್ನಾನ ಇಲ್ಲ, ಸಂಧ್ಯಾ ವಂದನೆ ಇಲ್ಲ, ದೇವರ ಪೂಜೆ ಇಲ್ಲ, ಈ ರೀತಿ ಆಯಿತು. ಮುಂದೆ ಇವನ್ ಕಥೆ ಏನು? ಅವ್ರ ಅಪ್ಪನಿಗೆ ಭಾಳ ಬೇಸರ ಆಯಿತು. ನಮ್ಮ ಪೂರ್ವಿಕರೆಲ್ಲ ಎಂತೆಂಥ ಒಳ್ಳೆ ಮನೆತನದಲ್ಲಿ ಬಂದವರು, ನಾನು ನೋಡಿದ್ರೆ ಹೀಗಾದ್ನಲ್ಲ ಅಂಥೇಳಿ, ನನ್ನ ಮಗ ಎಲ್ಲ ಹೀಗಾದ್ನಲ್ಲ ಅಂತ ತುಂಬ ಚಿಂತೆ ಆಯಿತು. ಕಡೆಗೆ ಆ ಪರಮಾತ್ಮನ ಕಾರುಣ್ಯ ಅನ್ನೋದು ಅವ್ರ ಮೇಲೆ ಬೀರಿತು. ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರುತ್ತೆ. ಅದನ್ನು ಯಾವ ರೀತಿ ಬಳಸ್ಕೋತೀವಿ ಅನ್ನೋದು ನಮ್ಮ ಮೇಲಿದೆ. ಕಷ್ಟಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಬರುತ್ತೆ. ಯಾರ ಮನೇಲಿ ಕಷ್ಟ ಇಲ್ಲ ಹೇಳಿ? ಕಲಿ ಅನ್ನೋನು ಎಲ್ಲ ಕಡೆ ಸೇರಿದಾನೆ. ಎಷ್ಟರ ಮಟ್ಟಿಗೆ ಎಲ್ಲದರಲ್ಲೂ ಇದ್ದಾನೆ ಅಂತಂದ್ರೆ ಸಾಲಿಗ್ರಾಮದಲ್ಲೂ ಇದ್ದಾನಂತೆ. ಅದಕ್ಕೆ ದೇವ್ರ ಪೂಜೆ ಮಾಡುವಾಗ ಹೇಳ್ತೀವಿ, ಸಾಲಿಗ್ರಾಮ ಶಿಲಾಯ ಅಂತೂ ನಿತ್ಯ ಸನ್ನಿಹಿತ ಕಲಿಹಿ. ಸಾಲಿಗ್ರಾಮದಲ್ಲಿ ದೇವ್ರ ನಿತ್ಯ ಇದ್ದಾನೆ ಅಂತಲ್ಲ ಹೇಳಿದ್ದು, ನಿತ್ಯ ಸನ್ನಿಹಿತ ಕಲಿಹಿ, ನಿತ್ಯ ಕಲಿ ಇದ್ದಾನಂತೆ. ನಾವು ಕೇಳ್ಕೋಬೇಕಂತೆ, ಸ್ವಾಮಿ ಸಾಲಿಗ್ರಾಮದಲ್ಲೇ ನೀ ಬಂದು ಕೂತ್ಕೊಂಡ್ಬಿಟ್ಟಿದೆಯಲ್ಲ ಕಲಿ, ನಾನು ಅದ್ರೊಳಗಡೆ ದೇವ್ರು ನೋಡ್ಬೇಕು, ಒಂದು ಅರ್ಧ ಗಂಟೆ ಪೂಜೆ ಮಾಡ್ತೀನಿ ಹೋಗು ಅಂತ ಹೇಳ್ಬೇಕಂತ. ಅವ್ನು ಹೋಗಲ್ಲ, ಅದಕ್ಕೆ ಗಂಟೆ ಬಾರಿಸ್ಬೇಕು. ಭೀಮಸೇನ ದೇವ್ರ ಕಂಡ್ರೆ ಭಯ ಅವನಿಗೆ. ಆಗಮಾರ್ಥ ಅಂತ ದೇವಾನಾಂ ಗಮನಾರ್ಥ ಅಂತ ರಾಕ್ಷಸ ನೀನು ದೂರ ಹೋಗು, ಯಾಕಂದ್ರೆ ದೇವತೆಗಳು ಬರ್ತಾರೆ ಅಂತ ಕರಿಬೇಕಂತೆ.
ಹಾಗೆ ಎಲ್ಲ ಕಡೆ ಕಲಿ ಯಾವ ರೀತಿ ವ್ಯಾಪಿಸಿದಾನೋ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಕಲಹ ಇಟ್ಟೇ ಇಟ್ಟಿದ್ದಾನೆ. ಕಲಿ ಕಲಹ, ಎಲ್ಲಿ ಕಲಿಯೋ ಅಲ್ಲಿ ಕಲಹ. ಯಾವ ಮನೆಗೆ ಹೋಗಿ ಏನಾದ್ರು ಒಂದು ಸಮಸ್ಯೆ ಇದ್ದೇ ಇದೆ. ಇದ್ರ ಪರಿಹಾರ ಹೇಗೆ? ಇದ್ರ ಪರಿಹಾರ ನಮ್ಮ ವಿದ್ಯಾಪ್ರಸನ್ನ ತೀರ್ಥರು ಹೇಳ್ತಾರೆ. ಮೊದಲನೇ ಪರಿಹಾರ ಏನಂತೆ ಗೊತ್ತಾ? ನಾವು ಮಾಡೋ ಮೊದಲನೇ ವಿಚಾರ ಕಲಹಕ್ಕೆ ಜಗಳ ಮಾಡ್ತೀವಿ, ಹೆಚ್ಚು ಮಾತಾಡ್ತೀವಿ, ಮನಸ್ತಾಪ ಮಾಡ್ಕೋತೀವಿ. ಅದಕ್ಕೆ ವಿದ್ಯಾಪ್ರಸನ್ನ ತೀರ್ಥರು ಹೇಳ್ತಾರೆ, ಶಾಂತಿಯೇ ಸೌಖ್ಯಕ್ಕೆ ಕಾರಣವೆಂಬುವ ಅಂತರಂಗವನು ಗಮನಿಸಿರಿ. ಈ ಶಾಂತಿಯೇ ಸೌಖ್ಯಕ್ಕೆ ಕಾರಣವೆಂಬುವ ಅಂತರಂಗವನು ಗಮನಿಸಿರಿ. ಶಾಂತಿಯೇ ಸಾಧನ ಜ್ಞಾನವ ಪಡೆಯಲು, ಶಾಂತಿಯೇ ಸಾಧನ ಜ್ಞಾನವ ಪಡೆಯಲು ಸಂತತ ಸನ್ಮತಿ ಕೊಡಲಿ ಪ್ರಸನ್ನನು. ಆಕಳು ಕಾಯುವ ಗೊಲ್ಲನ ಬರಿಯಲ್ಲಿ ತಾಕೋಲನು ಪಿಡಿದನು ಹರಿಯು. ಕಷ್ಟ ಬಂದಾಗ ಮೌನದಿಂದ ಇರ್ಬೇಕಂತೆ, ಶಾಂತವಾಗಿರ್ಬೇಕಂತೆ, ಯೋಚನೆ ಮಾಡ್ಬೇಕಂತೆ ಏನ್ ಮಾಡ್ಬೇಕು ಅಂತ. ವಾದ ಮಾಡಿದ್ರೆ ಆಗಲ್ಲಂತೆ. ವಾದ ಮಾಡ್ಕೊಂಡು ಕೂತ್ರೆ ಇನ್ನೂ ಕಲಹ ಹೆಚ್ಚಾಗುತ್ತೆ ಹೊರತ ಅದಕ್ಕೆ ಸಾಲ್ವ್ ಆಗಲ್ಲ ಪ್ರಾಬ್ಲಮ್. ಹಾಗೆ ಅವರು ಸುಮ್ಮನೆ ಬಿಟ್ಟುಬಿಟ್ರು, ಹಾಳಾಗೋಗ್ಲಿ ಅಂತ ಹೇಳಿದ ಮಾತು ಕೇಳ್ತಿಲ್ಲ ಅಂತ. ಸ್ವಾಮಿರಾಯ ಬದಲಾವಣೆಯ ತಿರುವು ಎಷ್ಟು ಸರಿ ಬಂತು, ಎಚ್ಚೆತ್ಕೊಳ್ಳಿಲ್ಲ ನೀನು. ಉಪನಯನ ಮಾಡಿದ್ವಿ, ವಿದ್ಯಾಭ್ಯಾಸ ಮಾಡಲಿಲ್ಲ, ಮದುವೆ ಆದೆ, ಸಂಸಾರದಲ್ಲಿ ಇದು ಇವತ್ತಿಗೂ ಜವಾಬ್ದಾರಿ ಬಂದಿಲ್ಲ, ಹೀಗೆ 40 ವರ್ಷ ಕಳೆದುಬಿಟ್ಟಲ್ಲಪ್ಪ ಅಂತ ತಿರಸ್ಕಾರ ಮಾಡಿದ್ರು. ಇನ್ನು ಮುಂದಿನ ಕತೆ ಏನು? ಬಿಟ್ಟುಬಿಟ್ರು, ಹಾಳಾಗೋಗ್ಲಿ ಅಂತ. ಒಂದು ದಿನ ಒಂದು ಘಟನೆ ನಡೀತು. ಯಾರೋ 4-5 ಜನ ಬ್ರಾಹ್ಮಣರು ಮಡಿ ಉಟ್ಕೊಂಡು ನಡ್ಕೊಂಡು ಹೋಗ್ತಿದ್ದಾರೆ. ಇವನು ಇದ್ದಕ್ಕಿದ್ದಾಗೆ ಅವರು ಬಂದು ತಾಕಿಸ್ಬಿಟ್ಟ, ಗೊತ್ತಾಗದೆ. ಅವತ್ತು ಅವರು ಬೈಲಿಕ್ಕೆ ಪ್ರಾರಂಭ ಮಾಡೋದಂತ. ಆ ಪಂಡಿತರು ಈ ಹಿಂದೆ ಎಷ್ಟು ಸರಿ ಬೈದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವತ್ತು ಅಚಾನಕ್ ಆಗಿ ಮುಡ್ದ ಅವ್ರು ಬೈದರಂತ. ಅಲ್ಲ, ಎಂಥವರ ಹೊಟ್ಟೆಯಲ್ಲಿ ಇಂಥ ದುರಾತ್ಮ ಹುಟ್ಟದ ಅಂತ ಅಂದ್ಬಿಟ್ರಂತೆ. ಎಂಥ ಪಂಡಿತರ ಮನೆಯಲ್ಲಿ ಇಂಥ ಅನಿಷ್ಟ ಹುಟ್ಟದ ಅಂತ ಹಂಗಸ್ಬಿಟ್ರಂತೆ ಆ 4 ಜನ ಬ್ರಾಹ್ಮಣರು. ಅವರಿಗೆ ವಿಪರೀತ ಸಂಕಟ ಆಯಿತು. ಏನಪ್ಪ ನನ್ನ ಜೀವನ ಈಗ ಹಾಳು ಮಾಡಿಕೊಂಡಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಓದಿ ಬರೆಯಲಿಲ್ಲ, ವೇದ ಪಠಿಸಲಿಲ್ಲ, ಮೋದ ತೀರ್ಥರ ಶಾಸ್ತ್ರ ತಿಳಿಯಲಿಲ್ಲ, ವೇದಶಾಸ್ತ್ರಗಳಲ್ಲಿ ವೇದ ಪಂಚಕವಿಲ್ಲ, ಸಾಧನದ ಮಾರ್ಗವಿಲ್ಲ, ಖೇದಗೊಳಿಸುವ ಭವದ ಹಾದಿ ತಿಳಿಯದೆ ನಾನು ಮೋದದಾಯಕವೆಂದು ಅಲ್ಲಿ ಸಾದರದಿ ಬಿದ್ದು ಅಮೋದ ಬಳುತಲಿ ದಿಪಾದಶು ನಾನಾದೆನೋ ಸ್ವಾಮಿ. ಏನು ಓದದೆ ಕಾಲ ವ್ಯರ್ಥ ಕಳೆದು ಹಾಳು ಮಾಡ್ಕೊಂಡಲ್ಲ. ಜೀವನದಲ್ಲಿ ಯಾವುದು ದೊಡ್ಡ ಅಪರಾಧ ಅಂತಂದ್ರೆ ದೇವರು ಕೊಟ್ಟಿರುವಂತ ಸಂದರ್ಭನ ಹಾಳು ಮಾಡ್ಕೊಳ್ಳೋದು. ದೇವರು ಸಾಧನೆಗಾಗಿ ಸಮಯವನ್ನು ಕೊಟ್ಟಾಗ ಆ ಸಮಯವನ್ನ ಬೇಡದಿರೋದಕ್ಕೆ ಕಾಲ ವ್ಯರ್ಥ ಮಾಡೋದು. ಯಾವ ಕಾರ್ಯವೂ ಮಾಡದೆ ಸುಮ್ಮನೆ ಕೂತಿದ್ದು ಅನ್ಯರನ್ನ ನಿಂದನೆ ಮಾಡ್ತಾ ಕಳೆಯೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಆಯ್ತು. ಸರಿ, ಮುಂದೆ ಏನ್ ಮಾಡಬೇಕು? ಎಂತ ಅಯೋಗ್ಯ ಆಗ್ಬಿಟ್ಟಿದ್ಯಾ ನೀನು ಅಂತ ಬೈದ್ರು. ಅದು ತಿರುಗಿ ಅವ್ರಿಗೆ ಕೇಳಿಸ್ತಿತ್ತು, ಅಯ್ಯೋ ನಾನು ಅಯೋಗ್ಯ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಮುಂದೆ ಏನ್ ಕತೆ? ಮುಂದೆ ಒಂದು ತೀರ್ಮಾನ ಮಾಡ್ಕೊಂಡ್ರಂತೆ, ನಾನು ಮನೇಲಿ ಇರೋದು ಬೇಡ. ಯಾಕೆಂದ್ರೆ ಇಷ್ಟು ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದು ನನ್ನ ಉದ್ಧಾರ ಮಾಡಿದ್ರೆ ಇಬ್ರಾಂಪುರದ ಅಪ್ಪ ಅವರು ಉದ್ಧಾರ ಮಾಡಬೇಕು, ಮಂತ್ರಾಲಯ ಪ್ರಭುಗಳು ಆ ಮುಖ್ಯ ಪ್ರಾಣದೇವರೇ ಅನುಗ್ರಹ ಮಾಡಬೇಕು, ಇನ್ಯಾರು ನನ್ನ ಕೈ ಹಿಡಿಯೋರಿಲ್ಲ ಅಂತ ತೀರ್ಮಾನ ಮಾಡಿಕೊಂಡ್ರು. ಆ ಕೋಷ್ಕಿಯಿಂದ ಬುಡಮಲ ದೊಡ್ಡಿ ಅಂತಿದೆ, ಮಂತ್ರಾಲಯದಿಂದ ಆದೋನಿಗೆ ಹೋಗೋ ಅಂತ ಮಧ್ಯದಲ್ಲಿ ಬುಡಮಲ ದೊಡ್ಡಿ ಅಂತ, ಅಲ್ಲಿ ಒಂದು ಪ್ರಾಣದೇವರ ಪ್ರತೀಕ ಇದೆ. ಅದು ಹಿಂದೆ ಯಾರೋ ಜನಮೇಜಯ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಅಥವಾ ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಈ ರೀತಿ ಹೇಳ್ತಾರೆ. ಆ ಪ್ರಾಣದೇವರ ವಿಶೇಷ ಏನು ಅಂತಂದ್ರೆ ಮಾತಾಡೋ ಪ್ರಾಣದೇವರ. ಆ ಪ್ರಾಣದೇವರಿಗೆ ಮೈ ತುಂಬ ಅಲ್ಲಿ ಹೂವು ಇಡ್ತಾರೆ. ನೀರಿಗೆ ಹತ್ತುಬಿಟ್ಟು ಆ ಹೂವನ್ನೆಲ್ಲ ಪ್ರಾಣದೇವರ ಅಂಟಿಸ್ತಾರೆ.
ಎಲ್ಲಿಂದ ಹೂವು ಬಿದ್ದರೆ ಏನಾಗುತ್ತೆ ಅಂತ ಅಲ್ಲಿ ಜನ ಕೂತ್ಕೊಂಡು ಮಾತಾಡ್ತಾರೆ, ಏನಪ್ಪ ಏನು ಫಲ ಕೊಡ್ತೀವಿ ಹೇಳು. ಆ ಮುಖ್ಯ ಪ್ರಾಣದೇವರು ಅದರಂತೆ ಸೂಚನೆ ಕೊಡ್ತಾರೆ, ಹೀಗೆ ಒಬ್ಬರದಾದ ಈ ಪ್ರಶ್ನೆ ಆದಮೇಲೆ ಇದಕ್ಕೂತ್ರ ಈ ರೀತಿ ಆ ಪ್ರಾಣದೇವ್ ಇವತ್ತಿಗೂ ಕೂಡ ಅಷ್ಟು ಜಾಗೃತ. ಆ ಕಾಲಕ್ಕೆ ಅದಕ್ಕೆಲ್ಲ ಗುಡಿ ಗಿಡಿ ಏನಿಲ್ಲ, ಒಂದು ಬೇವಿನ ಮರದ ಕೆಳಗಡೆ ಇತ್ತು, ಯಾರು ಜನ ಬರಲ್ಲ ಏನಿಲ್ಲ, ಅಲ್ಲಿಗೆ ಹೋಗೋಣ ಅಂತ ತೀರ್ಮಾನ ಮಾಡಿಕೊಂಡು ಆ ಕೋಸ್ಗಿ ಸಮೀಪದ ಆ ಬುಡಮಲ ದೊಡ್ಡಿಗೆ ಹೋಗಿ ಆ ಪುಣ್ಯಕ್ಷೇತ್ರದಲ್ಲಿ ಆ ಪ್ರಾಣದೇವರನ್ನು ಸೇವೆ ಮಾಡೋಣ. 90 ದಿನಗಳ ಕಾಲ ಕಠಿಣವಾದ ಸೇವೆ. ಏನು ಕಠಿಣ ಸೇವೆ ಅಂದರೆ ಪ್ರದಕ್ಷಿಣೆ ಹಾಕು, ನಮಸ್ಕಾರ ಮಾಡು, ಒಂದೊತ್ತು ಊಟ ಮಾಡುವಲ್ಲ. ಅದೇ ಬೇವಿನ ಸೊಪ್ಪು, ಆ ಬೇವಿನ ಸೊಪ್ಪನ್ನು ಕಿತ್ತಬೇಕು, ಅದೇ ಬೇವಿನ ಸೊಪ್ಪನ್ನ ಜಜ್ಜಿ ಒಂದು ಉಂಡೆ ಮಾಡಬೇಕು, ಅದೇ ಪ್ರಾಣದೇವರ ನೈವೇದ್ಯ, ಅದೇ ಇವರು ಸೇವನೆ. 90 ದಿನಗಳ ಕಾಲ ಇಂಥ ಕಠಿಣ ಸೇವೆ. ಇನ್ಯಾವ ಸೇವನೆ ಇಲ್ಲ, ಒಂದೇ ಒಂದು ಬೊಕ್ಸೆ ನೀರು ಕುಡಿಬೇಕಷ್ಟೇನೆ. ಈ ತರ ಕಠಿಣ ಸೇವೆ. ಪ್ರಾಣದೇವರು ಸುತ್ತದು, ಪ್ರದಕ್ಷಿಣೆ ಮಾಡೋದು, ಸ್ವಾಮಿ ನನಗೆ ಜ್ಞಾನ ಕೊಡು, ಅಪ್ಪ ಅವರೇ ನನ್ನ ಈ ಜನನಕ್ಕೆ ನಿಮ್ಮ ಅನುಗ್ರಹವೇ ಕಾರಣ, ಮಂತ್ರಾಲಯ ಪ್ರಭು ಇದಕ್ಕೆ ನೀವೇ ಸಾಕ್ಷಿ, ನೀವಿಬ್ಬರೇ ಬಂದು ನಾನು ಉದ್ಧಾರ ಮಾಡಿ. ಎಷ್ಟು ಹಠ ಹಿಡಿದ್ಬಿಟ್ರು ಅಂದ್ರೆ ಪ್ರಾಣದೇವರು, ನನಗೆ ಗೊತ್ತಿಲ್ಲ, ಬೇರೆಯವರಿಲ್ಲ, ನೀವು ಬರಬೇಕು, ನನಗೆ ಅನುಗ್ರಹ ಮಾಡಬೇಕು. ಅವರ ಆ ಭಕ್ತಿಗೆ ಏನಾಯ್ತು, ಅವರ ಸ್ವಪ್ನದಲ್ಲಿ ಪ್ರತಿದಿನ ಇಬ್ರಾಂಪುರ ಅಪ್ಪ ಅವರು ರಾಯರ ಕೈ ಇಟ್ಕೊಂಡು ಕರ್ಕೊಂಬರೋರಂತೆ, ಕರ್ಕೊಂಬಂದು ಕೂಡಿಸೋರಂತೆ, ಕೂಡಿಸಿ ಇವ್ರನ್ನ ಕರೆಯೋರಂತೆ ಸ್ವಾಮಿರಾಯ ಬಾಯಿಲಿ. ಅಪ್ಪ ಅವ್ರು ಕರಿಬೇಕು, ಸ್ವಾಮಿರಾಯ ಬಾಯಿಲಿ ನೀ ಇಷ್ಟೆಲ್ಲ ಸೇವೆ ಮಾಡ್ತಿದ್ದೆ, ನಿನ್ ಹುಟ್ಟಿನ ರಹಸ್ಯ ಏನು ಗೊತ್ತಾ, ರಾಯರಲ್ಲಿ ಎಷ್ಟೋ ಜನರಿಗೆ ಭಕ್ತಿ ಬರಬೇಕು ಅಂತಂದ್ರೆ ಅದು ನಿನ್ನ ಸಾಹಿತ್ಯದಿಂದಲೇ ಸಾಧ್ಯ. ಆ ರಾಯರ ಅನುಗ್ರಹ ಆಗಬೇಕು ಅಂದ್ರೆ ನಿನ್ನ ಅನುಗ್ರಹ ಆಗಬೇಕಪ್ಪ, ಬಾಯಿ ಕೂತ್ಕೋ, ರಾಯರಿಂದ ನಿಂಗೆ ಇವತ್ತಿಂದ ಪಾಠ ಅಂದ್ರಂತೆ. 90 ದಿನಗಳು ರಾಯರ ಪಾಠ ಹೇಳ್ಬೇಕಂತೆ. ಪ್ರತಿದಿನ ಅಪ್ಪ ಅವ್ರ ಕೈ ಇಟ್ಕೊಂಡು ರಾಯನ ಕರ್ಕೊಂಡ್ ಬರ್ಬೇಕು, ಪಾಠ ಹೇಳಬೇಕು 90 ದಿನ. ಅದಕ್ಕೆ ಅವ್ರು ಹೇಳ್ತಾರೆ, ಸರಿಯಾರಯ್ಯ ನಿನಗೆ ಸರಸಿಜಾಂಡದಳು ಅರಸಿ ನೋಡಲು ನೀನೆ ಆರಾರು ಇಲ್ಲವೋ. ಸ್ವಾಮಿ ನಿನ್ನನ್ನು ಬಿಟ್ಟರೆ ಇನ್ಯಾರೂ ಇಲ್ಲ. ಕಾರುಣ್ಯ ಸಾಗರ ಕರುಣಿಸಿ ನೀಯನ್ನ ಹರಿತಾ ಕರುಣಿಪನೆಂದು ಅರಿತು ನಿನ್ನಯ ದಿವ್ಯ ಚರಣ ಸೇರಿದೆನಯ್ಯ. ಸರಿ ಬಂದದ್ದು ಮಾಡೋ ಹರಿಕುಲಾವರಿಯನೇ, ಪರಿಪರಿ ಜನರನ್ನು ಪಾಲಿಸಿ ಎನ್ನನು ದೂರದಿ ಇಟ್ಟರೆ ದೊರೆತನವ ನಾನಯ್ಯ. ಸ್ವಾಮಿ ನಾನು ಯಾರೋ ದುಷ್ಟ ಹಾಗೆ ಹೀಗೆ ಅಂತ ನೀವೇ ನನ್ನನ್ನು ದೂರ ಇಟ್ಟುಬಿಟ್ರೆ ಮುಂದೆ ಯಾಕೆ ಕಾಪಾಡ್ತಾರೆ ಪ್ರಾಣದೇವರಲ್ಲಿ? ಅಂತ ಉತ್ತಮ ಜಾಗದಲ್ಲಿ ಅವರು ಮುಂದೆ ಏನಾಗ್ತಾರೆ ಅಂತ ವಿಚಾರವನ್ನು ಹೇಳ್ತಾರೆ. 90 ದಿನ ಆ ಸೇವೆ ಆಯಿತು. 90ನೇ ದಿನ ಕಡೇ ದಿನ ರಾಯರ ಸ್ವಪ್ನದಲ್ಲಿ ಬಂದು ಅಂದ್ರಂತೆ, ಸ್ವಾಮಿರಾಯ ಎಷ್ಟು ದಿನ ನೀನು ಸ್ವಾಮಿರಾಯ, ಇವತ್ತಿಂದ ನೀನು ಸ್ವಾಮಿರಾಯ ಆಚಾರ್ಯ ಅಂದ್ರಂತೆ. ಯಾಕೆ ಅಂತ ಕೇಳಿದ್ರು, 90 ದಿನದಲ್ಲಿ ಬ್ರಹ್ಮಸೂತ್ರ, ಅಣುವ್ಯಾಖ್ಯಾನ, ಶ್ರೀಮನ್ ನ್ಯಾಯಸುಧ, ಪರಿಮಳ ಗ್ರಂಥ, ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ, ಮಂದಾರ ಮಂಜರಿ, ಅಷ್ಟು ಗ್ರಂಥಗಳ ವಿದ್ಯೆಯನ್ನ ಕರಗತ ಮಾಡಿಸ್ಬಿಟ್ರಂತೆ 90 ದಿನ. ಒಂದು ಪುಸ್ತಕ ನೋಡಿಲ್ಲ. ಒಂದು ಪುಸ್ತಕ ನೋಡದೇ ಇರುವಂತಹ ವ್ಯಕ್ತಿ 90ನೇ ದಿನಕ್ಕೆ ಉತ್ತಮ ಪಂಡಿತ. ಎಂಥ ವರ್ಚಸ್ಸು ಬಂದ್ಬಿಡ್ತು ಅಂತಂದ್ರೆ ಯಾರು ಕೂಡ ಅವ್ರ ಮುಂದೆ ನಿಲ್ಲಕ್ಕೆ ಹೆದರೋರು, ದೊಡ್ಡ ದೊಡ್ಡ ಪಂಡಿತರು. ಅಂಥ ವಿದ್ಯೆ. ಯಾಕೆಂದ್ರೆ ಪಾಠ ಹೇಳಿರೋರು ಯಾರು? ಮಂತ್ರಾಲಯ ಪ್ರಭು. ರಾಯರ ಹತ್ರ ಬಂದು ಏನೇನೋ ಕೇಳ್ತೀವಿ, ನಿಜ ರಾಯರ ಸೇವೆ, ಸ್ವಾಮಿ ಜ್ಞಾನ ಕೊಡಿ ಅಂತ ಮಾಡಿಬಿಟ್ರೋ, ಅವ್ರೇನಾದ್ರು ಜ್ಞಾನ ಕೊಟ್ರು ಅಂತಂದ್ರೆ ಅದಕ್ಕಿಂತ ದೊಡ್ಡ ಸಂಪತ್ತು ಜಗತ್ತಲ್ಲಿಲ್ಲ. ಆ ರೀತಿ ಆಯಿತು. ಎದ್ದು ಏನು ಮಾಡಿದ್ರು ಅಂತಂದ್ರೆ ಬ್ರಹ್ಮಸೂತ್ರಕ್ಕೆ ಅವರು ಕೂಡ ಒಂದು ಟಿಪ್ಪಣಿ ಬರೋದು, ಇವತ್ತಿಗೂ ಕೂಡ ಉಪಲಬ್ಧ ಇದೆ ಕೋತಾಳದಲ್ಲಿ. ವಿದ್ಯಾಮಾನ್ಯ ತೀರ್ಥರು ಒಮ್ಮೆ ಅದನ್ನು ನೋಡು ಅಂದರಂತೆ, ಇವತ್ತು ನಾವು ಟೆಕ್ಸ್ಟ್ ಬುಕ್ ಇಟ್ಕೊಂಡಿದ್ದೀವಲ್ಲ ನ್ಯಾಯಸುಧ, ಅದು ಇವರು ಬರ್ತಿರೋ ಈ ಟಿಪ್ಪಣಿಯ 10% ಕೂಡ ನಾವು ಇವತ್ತು ಟೆಕ್ಸ್ಟ್ ಬುಕ್ಕಲ್ಲಿ ಹಾಕೊಂಡಿಲ್ಲ ಅಂತಂದ್ರಂತೆ. ಇನ್ನು ಯಾವ ಮಟ್ಟಿನ ವಿದ್ಯೆ 90 ದಿನದಲ್ಲಿ ಮಂತ್ರಾಲಯ ಪ್ರಭುಗಳು ಕೊಟ್ಟರು. ಈ ರೀತಿ ಆಯಿತು. ಸರಿ, ಇದಾಗಿದ ತಕ್ಷಣ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು? ನಮ್ಮ ಪ್ರಭುಗಳನ್ನು ನೋಡಬೇಕು, ಆ ಮಂತ್ರಾಲಯ ಪ್ರಭುಗಳನ್ನು ನೋಡಬೇಕು ಅಂತ ಹೇಳಿ ಸುರಪನ ಆಲಯದಂತೆ ಮಂತ್ರಾಲಯ, ಎಲ್ಲ ದೇವತೆಗಳು ಕೂಡ ಅಲ್ಲಿ ವಾಸ ಮಾಡ್ತಿದ್ದಾರೆ. ಅಂಥ ಸ್ಥಳಕ್ಕೆ ನಾನು ಹೋಗಿ ನಮ್ಮ ಗುರುಗಳನ್ನು ದರ್ಶನ ಮಾಡಬೇಕು ಅಂತ ಹೊರಟರು. ಆ ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಅವಿಚ್ಛಿನ್ನ ಪರಂಪರೆ, ಟೀಕಾರಾಯರಿಂದ ಮುಂದುವರೆದಂತಹ ಪರಂಪರೆಯಲ್ಲಿ ವಿರಾಜಮಾನರಾದ ಮಂತ್ರಾಲಯ ಪ್ರಭುಗಳ ದರ್ಶನಕ್ಕೆ ಅಂತ ಹೊರಟರು. ಎಲ್ಲ ನೆನಪು ಮಾಡ್ಕೊಂಡ್ರಂತ. ರಾಯರು ಹೇಳಿದ್ರಲ್ಲ,
ಇವ್ರ ಜನ್ಮ ವೃತ್ತಾಂತವನ್ನೆಲ್ಲ ತಿಳಿಸೋದ್ರಂತೆ. ನೆನಪಾಯ್ತಂತೆ ಪೂರ್ವ ಜನ್ಮ ಸ್ಮರಣೆ. ಇವರೇ ಪ್ರಹ್ಲಾದ ರಾಜರು, ನಾವೇ ಆಹ್ಲಾದ ರಾಜರು. ನಮ್ಮ ಅಣ್ಣನ್ ನೋಡಕ್ ಹೋಗ್ತಿದ್ದೀನಿ, ಅವ್ರು ಇವತ್ತು ದೊಡ್ಡ ಸ್ಥಾನದಲ್ಲಿದ್ದಾರೆ. ಆ ಚತುರ್ಯುಗ ಮೂರ್ತಿಯಾದ ಮೂಲರಾಮನನ್ನ ಪೂಜೆ ಮಾಡಿದ್ದಾರೆ, ಅಂತ ಶಕ್ತಿಯನ್ನ ಪಡೆದಿದ್ದಾರೆ ಅಂತ ಹೇಳಿ ಅವರ ಹತ್ರಕ್ಕೆ ಹೋಗಿ ಏನಕ್ಕೆ ಬಂದ್ರು ಅಂತಂದ್ರೆ ನಮ್ಮ ಅಣ್ಣನ ಸ್ವರೂಪ ಚಿಂತನೆಯನ್ನು ಎಲ್ರಿಗೂ ಮಾಡಿಸ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ರು. ಯಾಕೆ ಅವ್ರ ಕೈಯಲ್ಲಿ ಮೂಲರಾಮದೇವರ ಪೂಜೆ ಮಾಡಲಿಕ್ಕೆ ಅಂತ ಶಕ್ತಿ ಅಲ್ಲಿಂದ ಬಂತು ಅದನ್ನೆಲ್ಲ ಮುಂದೆ ಹೇಳ್ತಾರೆ. ಅವ್ರು ಹೇಳ್ತಾರೆ, ಮಂತ್ರಾಲಯಕ್ಕೆ ಹೋದ್ರು, ರಾಯರ ದರ್ಶನ ಮಾಡಿದ್ರು, ನಮಸ್ಕಾರ ಮಾಡಿದ್ರು. ರಾಯರು ಅವರನ್ನ ಕರೆದು ಅಪ್ಕೊಂಡ್ರಂತ. ಬೃಂದಾವನ ಎಲ್ರಿಗೂ ಮುಟ್ಲಿಕ್ಕಿಲ್ಲ, ಅರ್ಚಕರು ಬಿಟ್ಟರೆ ಯಾರು ಇಲ್ಲ. ಆದರೆ ರಾಯರು ಬೃಂದಾವನದಿಂದ ಬಂದು ಆ ಗುರುಜಗನ್ನಾಥದಾಸರನ್ನ ಆಲಿಂಗನ ಮಾಡ್ಕೊಂಡ್ರಂತ. ಏನದು ಅದೆಲ್ಲ ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅವರು ಹೇಳ್ತಾರೆ, ರಾಘವೇಂದ್ರನೆಂಬ ರೂಪ ತಾನಾಗಿ ರಾಘವೇಂದ್ರನೆಂಬ ನಾಮ ಇರಿಸಿಕೊಂಡು ರಾಘವೇಂದ್ರರನ್ನು ಮಾಡಿದ ಪುಣ್ಯ ಭೋಗವರಿತು ತನ್ನ ಭಾಗವತರ ಕೀರ್ತಿ ಸಾಧಿಸಿ ಸಲಹಲು ಜಗದೊಳಗೆಲ್ಲ ಮೇಘ ಸೂರ್ಯನಂತೆ ಅಮೋಘ ಕೀರ್ತಿಯನ್ನು ರಾಘವ ಇವರಿಗೆ ರಾಜ್ಯದಿ ತಂದಿತ್ತ ರಾಘವೇಂದ್ರ ಮೂರ್ತಿ ಗೋಪಾಲ ವಿಠಲ ಭಾಗವತರಲ್ಲಿ ಬಹುಪೂಜೆಯನ್ನು ಗುಂಬ. ರಾಯರನ್ನು ನೋಡ್ಬಿಟ್ಟು ಅಂದ್ರಂತೆ, ಏನ್ ರಾಯರಿಗೆ ಪ್ರತಿದಿನ ಒಳ್ಳೆ ರೇಷ್ಮೆ ಪಂಚೆ, ಬಂಗಾರದ ಕವಚ, ವಜ್ರದ ಕವಚ ಇದೆಲ್ಲ ನಡೀತಿದ್ದಿಲ್ಲ. ಯಾಕೆ ಅಂದ್ರೆ ಪರಮಾತ್ಮ ನನಗೆ ಎಲ್ಲೂ ಸರಿಯಾಗಿ ಪೂಜೆ ನಡೀತಿಲ್ಲ ಅಂತ ಹೇಳಿ ಇವ್ರೊಳಗೆ ನಿಂತುಬಿಟ್ಟು ಇವ್ರ ಮೂಲಕ ಪೂಜೆ ತಗೋತಿದ್ದಾನಂತ. ಗೋಪಾಲದಾಸರ ವಾಕ್ಯ ಈ ರೀತಿಯಲ್ಲಿ ಅಂತ ರಾಯರನ್ನ ಕಂಡು ಹೇಳ್ತಾರೆ, ಅಲವಬೋಧ ಮಿಕ್ಕಾದ ಮಹಾಮುನಿಗಳು ಸಾಂಶರು ಒಂದು ರೂಪದ ನೆಲೆಯಾಗಿ ನಿತ್ಯದಲ್ಲಿ ಇಬ್ಬರು. ಮಂತ್ರಾಲಯದಲ್ಲಿ ಅಲವಬೋಧ ಮಿಕ್ಕಾದ ಮಹಾಮುನಿಗಳು ಅಂದ್ರೆ ಮಧ್ವಾಚಾರ್ಯರಿಂದ ಹಿಡಿದು ಇನ್ಯಾವ್ಯಾವ ದೊಡ್ಡ ದೇವತೆಗಳು ಎಲ್ಲ ಯತಿಗಳಿದಾರಲ್ಲ ಅವರೆಲ್ಲರೂ ಕೂಡ ಒಂದು ರೂಪದಿಂದ ರಾಯರ ಬೃಂದಾವನದಲ್ಲಿ ಇದ್ದಾರಂತೆ. ಯಾಕಂದ್ರೆ ಅವರೆಲ್ಲ ಹೇಳ್ತಾರಂತೆ, ನಮಗೆ ನಮ್ಮ ಬೃಂದಾವನಕ್ಕಿಂತ ಹೆಚ್ಚು ರಾಯರ ಬೃಂದಾವನದಲ್ಲಿ ಇರಬೇಕು, ರಾಯರ ಕೀರ್ತಿಯನ್ನು ನೋಡಬೇಕು ಅಂತ ರಾಯರ ಬೃಂದಾವನದಲ್ಲಿ ಇದ್ದಾರಂತೆ. ಒಲಿಸಿಕೊಳ್ಳುತ್ತಲೇ ಹರಿಯ ಗುಣಗಳ ರಾಯರ ಬೃಂದಾವನದಲ್ಲಿ ರಾಯರಿಗಿಂತ ಹಿರಿಯ ಯತಿಗಳೆಲ್ಲ ಬಂದಿದ್ದು ರಾಯರ ಪರಮಾತ್ಮನ ಒಲುಮೆ ಪಡಿತಿದ್ದಾರಂತೆ. ರಾಯರಿಗಿಂತ ಎಲ್ಲ ಚಿಕ್ಕ ಯತಿಗಳೆಲ್ಲ ಬಂದು ರಾಯರನ್ನ ಆಶ್ರಯ ಮಾಡಿ ಈ ವೈಭವವನ್ನು ನೋಡಿ ಸುಖಿಸ್ತಾ ಇದ್ದಾರಂತೆ. ಅಂಥ ಆ ಮಂತ್ರಾಲಯ ಪ್ರಭುಗಳನ್ನು ನೋಡಿದೆ ಅಂತ ಸ್ತುತಿ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲ ಚಿಂತನೆಗಳನ್ನು ಮಾಡ್ತಾರೆ, ಮುಂದಿನ ರಹಸ್ಯಗಳನ್ನೆಲ್ಲ ಹೇಳ್ತಾರೆ. ಇವರಿಗೆ ಹೇಗೆ ಈ ಮೂಲರಾಮದೇವರನ್ನು ಪೂಜೆ ಮಾಡುವಂಥ ಸೌಭಾಗ್ಯ ಬಂತು ಅದು ಮುಂದೆ ಹೇಳ್ತೀನಿ ಅಂತಂದ್ರು. ಇದೇ ರೀತಿ ಆಯಿತು. ಇಷ್ಟೆಲ್ಲ ಆಯಿತು. ಅವ್ರಿಗೆ ಒಂದು ಚಿಂತನೆ ಬಂತು, ಅಂಕಿತವಿಲ್ಲದ ದೇಹ ನಿಷಿದ್ಧ, ಅಂಕಿತವಿಲ್ಲದ ಕಾಯ ಅದು ಸಲ್ಲದು, ಅಂಕಿತ ಇರಬೇಕು. ಅಂಕಿತ ಅಂದ್ರೆ ಏನು? ಬಾಲ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಹೇಳ್ತಾರೆ, ಯಾರೋ ಮಾವ ಬಂದರೆ ಇವನನ್ನು ಕೊಟ್ಟು ಮದುವೆ ಮಾಡ್ತೀನಿ, ಅಥವಾ ಯಾರೋ ಇನ್ನೊಬ್ಬ ಬಂದರೆ ಮಾವನ ಮಗ ಬಂದರೆ ಇವನನ್ನು ಕೊಟ್ಟು ಮದುವೆ ಮಾಡ್ತೀನಿ, ಅಥವಾ ಪಕ್ಕದ ಮನೆಯವನ ಜೊತೆ ಆಟಾಡ್ತಿದ್ರೆ ನೋಡು ಅವನ ಜೊತೆ ಕೊಟ್ಟು ಮದುವೆ ಮಾಡ್ತೀನಿ. ಬಾಲ್ಯದಲ್ಲಿ ಕಂಡವರು ಪತಿಯಾದಂತೆ ಅಂತ. ಅದೇ ಅವಳು ವಯಸ್ಸ ದೊಡ್ಡವಳಾದ್ಮೇಲೆ ಇವ್ ನಿನ್ ಗಂಡ ಅಂದ್ರೆ ಚೆನ್ನಾಗಿರುತ್ತಾ? ಬಾಲ್ಯದಲ್ಲಾದ್ರೆ ಚೆನ್ನ. ಅದು ಹೇಗೋ ನಮಗೂ ಹಾಗೆ ಅಂತ. ಈ ಜೀವಕ್ಕೆ ಒಬ್ಬ ಬಿಂಬಮೂರ್ತಿ ಬೇಕಂತ. ಆ ಬಿಂಬಮೂರ್ತಿ ಯಾರು ಅಂತ ತಿಳಿದು ಅವನನ್ನು ಉಪಾಸನೆ ಮಾಡ್ಬೇಕಂತೆ. ಈ ಜೀವಕ್ಕೆ ಮೀಸಲಾದಂಥವನು. ಈ ದೇಹಕ್ಕೆ ಒಬ್ಬ ಗಂಡ, ಈ ದೇಹಕ್ಕೆ ಒಬ್ಬ ಹೆಂಡತಿ ಅಂತ ಹೇಗೆ ಮೀಸಲು, ಈ ಜೀವಕ್ಕೆ ಆ ಪರಮಾತ್ಮ ಒಬ್ಬನೇ. ಆ ಪರಮಾತ್ಮನನ್ನು ತಿಳಿಸ್ಕೊಡೋದು ಯಾರು? ಗುರುಗಳು. ಆ ಗುರುಗಳು ಬರಬೇಕು, ಆ ಬಿಂಬಮೂರ್ತಿ ಯಾರು ಅಂತ ಅಂಕಿತದ ಮೂಲಕ ತಿಳಿಸ್ಕೊಡ್ಬೇಕು. ಅದು ಹೇಗೆ ತಿಳಿಯುತ್ತೆ? ಎಷ್ಟೋ ಜನ್ಮ ಪುಣ್ಯ, ಹಲವು ಜನ್ಮದೊಳು ಹಲವ ಬೋಧರ ಚಲವ ಮತವನ್ನು ಹೊಂದಿ ಬರುತ್ತಲ್ಲಿ ಹಲದರಾನುಜನನ್ನು ಪೂಜಿಸಿ ಹಲವು ಜನ್ಮದಲ್ಲಿ ಹಲವು ಜನ್ಮದ ಧ್ಯಾನ ಜಪತಪ ಹಲವು ಜನ್ಮದ ಪುಣ್ಯ ರಾಶಿ ಮಿಳಿತವಾಗದ ಫಲಿಸದಲ್ಲದೆ ದೊರೆಯದ ಅಂಕಿತವು ಅಂತ. ಎಷ್ಟೋ ಜನ್ಮದ ಪುಣ್ಯದ ಫಲ ಒಂದು ಕಡೆ ಸೇರಿದ್ರೆ ಆ ಅಂಕಿತ ಪ್ರಾಪ್ತಿ ಆಗುತ್ತಂತೆ. ಇವ್ರಿಗೆ ಆಸೆ ಆಯ್ತು, ನನಗೂ ಅಂಕಿತ ಆಗಬೇಕು, ನಾನು ಕೂಡ ಆ ಪರಮಾತ್ಮನನ್ನು ಸ್ತುತಿ ಮಾಡಬೇಕು ಅಂತ ಅನ್ಕೊಂಡ್ರು. ಸರಿ, ರಾಯರ ಸೂಚನೆ ಮಾಡಿದ್ರು, ಏನು ಚಿಂತೆ ಮಾಡಬೇಡ, ಒಬ್ರು ಉತ್ತಮರಿದ್ದಾರೆ, ಗೋಪಾಲದಾಸರ ಪರಂಪರೆಯಲ್ಲಿ ಬಂದಿದ್ದಾರೆ, ಅವರನ್ನು ಆಶ್ರಯ ಮಾಡು, ಅವರು ನಿನಗೆ ಅನುಗ್ರಹ ಮಾಡ್ತಾರೆ. ಸರಿ, ಆಯ್ತು ಅಂತ ಹೇಳಿ ಹೊರಟರು. ಪುರಂದರದಾಸರ ವಾಕ್ಯ ಪದೇ ನೆನಪಾಗ್ತಿತ್ತು, ಅಂಕಿತವಿಲ್ಲದ ದೇಹ ನಿಷಿದ್ಧ. ಅಂಕಿತ ಅಂತಂದ್ರೆ ನಾಮಾಂಕಿತ, ಮುದ್ರಾಂಕಿತ ಅಂತ ಎರಡು. ಒಂದು ನಾಮಾಂಕಿತ ಅಂತಂದ್ರೆ ಬಿಂಬಮೂರ್ತಿಯ ಆ
ಏನು ಅಂಕಿತ ದೀಕ್ಷೆ ಆಗುತ್ತೆ ಅದೊಂದು. ಇನ್ನೊಂದು ಏನಪ್ಪ, ದೇಹಕ್ಕೆ ಬೇಕಾಗಿರೋದು ಮುದ್ರಾಂಕಿತ ಅಂದ್ರೆ ತಪ್ತ ಮುದ್ರಾಧಾರಣ, ಇವೆರಡೂ ಮುಖ್ಯ ಅಂತ. ತಪ್ತ ಮುದ್ರೆ ಇಲ್ಲದ ಈ ದೇಹ ಯಾತಕ್ಕೆ ಅಂತ ಹೇಳ್ತಾರೆ. ಸರಿ, ಈ ರೀತಿ ಆಯ್ತು, ಹೋದ್ರು. ಆ ಗೋಪಾಲದಾಸರ ಪರಂಪರೆಯಲ್ಲಿ ಬಂದಂತ ದೊಡ್ಡ ಮಹಾನುಭಾವರು ನೆಂಟಪೆದ್ದ ಗೋಪಾಲ ವಿಠಲದಾಸರು ಅಂತ. ಆ ನೆಂಟಪೆದ್ದ ಗೋಪಾಲ ವಿಠಲದಾಸರಿದ್ದಿ ಇವ್ರಿಗಾಗಿ ಕಾಯ್ತಾ ಇದ್ದಾರಂತೆ. ಸ್ವಾಮಿರಾಯಾಚಾರ್ಯ ಬನ್ನಿ ಅಂತಂದ್ರು. ಬಂದು ಅವರಿಗೆ ಗೆಜ್ಜೆ ತಂಬೂರಿ ಮೊದಲಾದಗಳನ್ನೆಲ್ಲ ಕೊಟ್ಟು ಅವರನ್ನು ಕೂಡಿಸಿ ನಿರ್ಮಲ ಮನಸ್ಸಿನಿಂದ ತಮ್ಮ ಬಿಂಬ ಮೂರ್ತಿಯನ್ನ ಪ್ರಾರ್ಥನೆ ಮಾಡ್ತಾ ಶಿಷ್ಯನಿಗೆ ಬಿಂಬ ತೋರಿಸ್ತಾ ಇದ್ದಾರಂತೆ. ಗುರು ಜಗನ್ನಾಥ ವಿಠಲ ಅಂತ ಅಂಕಿತ ಕೊಟ್ರಂತೆ. ಗುರು ಜಗನ್ನಾಥ ವಿಠಲನೆಂಬ ಮುದ್ರಾಂಕಿತ ನೆಂಟ ತಂದೆ ಗುರು ಗೋಪಾಲದಾಸಾರ್ಯರಿಂದ ಬರದಿ ಕೈಗೊಂಡು ಪ್ರಾಕೃತ ಭಾಷ್ಯದಿಂದಲೇ ಪರತತ್ವ ರಹಸ್ಯ ವರದ ಕರುಣವರ್ಯ. ವರದೇಂದ್ರ ವಿಠಲದಾಸರು ಹೇಳ್ತಾ ಇದ್ದಾರೆ, ಅವ್ರ ಶಿಷ್ಯರು ಆ ನೆಂಟಪೆದ್ದ ಗೋಪಾಲ ವಿಠಲದಾಸರಿಂದ ಗುರುಜಗನ್ನಾಥ ವಿಠಲ ಅಂತ ಅಂಕಿತವಂತ ಪಡೆದು ಮುಂದಿನ ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೇಕು ಒಂದು ಅಂಶ, ಇವರ ಅಣ್ಣ ಅಂದ್ರೆ ಸಹಲ್ಲಾದ್ರು ಜಗನ್ನಾಥದಾಸರಾಗಿ ಬಂದ್ರು. ಅವರು ಜಗನ್ನಾಥ ವಿಠಲ. ತಮ್ಮನಿಗೆ ಏನಂತ ಕೊಟ್ರು? ಗುರು ಜಗನ್ನಾಥ ವಿಠಲ. ಇದರಲ್ಲಿ ಗೊತ್ತಾಗುತ್ತೆ ಜನ್ಮಾಂತರ ಸಂಬಂಧಗಳಿದೆ ಅಂತ. ಈ ರೀತಿ ಆಯ್ತು. ಶ್ರೀ ಗೋಪಾಲ ವಿಠಲಾಖ್ಯರು ಸುಜ್ಞಾನವನ್ನು ಕರುಣಿಸೆ ಮಮವನ್ನು ಸರಸದಿ ಗ್ರಂಥದ ವರ ಸುರಹಸ್ಯವನ್ನು ಸಂಗ್ರಹಿಸಿದ ತಾನು. ಸರಿ, ಅಂಕಿತ ತಗೊಂಡ್ರು. ಮುಂದೆ ಏನು ಮಾಡಿದ್ರು ಅಂತಂದ್ರೆ ಬ್ರಹ್ಮಸೂತ್ರಗಳ ನ್ಯಾಯಸುಧಾರ ಎಲ್ಲ ಗ್ರಂಥಗಳ ಸಾರಗಳನ್ನ ಅದರಲ್ಲಿ ಕ್ರೋಢೀಕರಿಸಿ ಕನ್ನಡದಲ್ಲಿ ದೇವರ ನಾಮವನ್ನು ರಚಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದೇ ರೀತಿ ಆಯಿತು, ಅಂಕಿತ ಆಯಿತು. ಮತ್ತೆ ಮಂತ್ರಾಲಯ ದರ್ಶನ, ಕಂಡೆ ಗುರುರಾಯನ ಸರಮನೋಪ್ರಿಯನ ಅಂತ ಹೇಳಿ ಆ ರಾಯರನ್ನ ಸ್ತುತಿ ಮಾಡ್ತಾರೆ. ಸರಿ, ರಾಯರು ಆಜ್ಞೆ ಮಾಡಿದ್ರು, ಅಂಕಿತ ಆಯಿತು. ಇನ್ನು ದೇಶ ಪರ್ಯಟನೆ ಮಾಡಬೇಕು, ಎಲ್ರಿಗೂ ಸನ್ಮಾರ್ಗದ ಹಾದಿಯನ್ನು ತೋರಿಸ್ಬೇಕು, ಭಗವತ್ ತತ್ವವನ್ನು ಪ್ರಸಾರ ಮಾಡಬೇಕು. ಅದಕ್ಕಾಗಿ ನಾವು ನಿಮಗೆ ಪಾಠ ಹೇಳಿದ್ದು ಅಂದ್ರು. ಸರಿ ಆಯಿತು ಅಂತಂದ್ರು, ಹೊರಡ್ತೀವಿ ಅಂತ ಹೇಳಿ ಹೊರಟರು. ಸರಿ, ಇಷ್ಟೆಲ್ಲ ಆಗಿ ಆ ಇಬ್ರಾಂಪುರ ಅಪ್ಪ ಅವರನ್ನ ಸಂದರ್ಶನ ಮಾಡಿ ಅವರ ಅನುಗ್ರಹವನ್ನು ಪಡೆದು ಪುನಃ ಕೋಸಿಗಿಗೆ ತಾವು ಮರಳಿ ಗುರುಜಗನ್ನಾಥದಾಸರು ಪ್ರತಿನಿತ್ಯ ಒಂದು ಕಾರ್ಯವನ್ನು ಶುರು ಮಾಡೋದು. ಏನದು ಅಂತಂದ್ರೆ ಪ್ರತಿನಿತ್ಯ ಶಾಸ್ತ್ರ ಪ್ರವಚನ ಮಾಡಬೇಕು, ಸದ್ಗ್ರಂಥಗಳ ರಚನೆ ಮಾಡಬೇಕು, ಮಧ್ವಾಚಾರ್ಯ ರಚಿಸಿದಂಥ ಸರ್ವಮೂಲ ಗ್ರಂಥಗಳ ಅವಲೋಕನ ಮಾಡಬೇಕು, ಹರಿವಾಯು ಗುರುಗಳ ಆರಾಧನೆ ಮಾಡಬೇಕು, ತಮ್ಮ ತಂದೆ ತಾಯಿಗಳ ಸೇವೆ ಮಾಡಬೇಕು. ಈ ರೀತಿಯಲ್ಲಿ ತಮ್ಮ ಕಾರ್ಯಗಳು ನಿರಂತರವಾಗಿ ನಡೀತು. ಪ್ರತಿನಿತ್ಯ ಸಂಜೆ ವಿಶೇಷವಾಗಿ ರಾಯರ ಕುರಿತಾದ ಭಜನೆ. ಅದರಲ್ಲಿ ಗುರುವಾರ ಅಂತೂ ವಿಶೇಷವಾಗಿ ಆ ಹರಿದಾಸ ಪದ್ಧತಿಯಲ್ಲಿ ಭಗವನ್ನಾಮ ಸಂಕೀರ್ತನೆ. ಹೇಗೆ ಅಂತಂದ್ರೆ ಕಾಲಿಗೆ ಗೆಜ್ಜೆ ಕಟ್ಟಬೇಕು, ಕೈಯಲ್ಲಿ ತಾಳೆ ಹಿಡಿದು ತಂಬೂರಿ ಹಿಡಿದು ಆ ಗಾನ ಮಾಡ್ತಾ ಕೂತರು ಅಂತಂದ್ರೆ ಎಂಥ ವೈಭವ ಅಂತಂದ್ರೆ ಅದನ್ನ ಹೇಳಲಿಕ್ಕಾಗಲ್ಲ. ಅದರ ಪರಿವರ್ತನೆ ಎಷ್ಟರ ಮಟ್ಟಿಗೆ ಆಯ್ತು ಅಂತಂದ್ರೆ ಆ ಊರಿನಲ್ಲಿ ಹಿಂದೆ ಹೇಳಿದಾಗೆ ಸಾಬ್ರು ಕುರುಬರಿಬ್ರೆ, ಆ ಕುರುಬರೆಲ್ಲ ಕೂತ್ಕೊಂಡ್ಬಿಡೋರಂತ. ಅವರೆಲ್ಲ ರಾಯರ ಭಜನೆ ಮಾಡ್ತಿದ್ರು ಅಂತಂದ್ರೆ ಅದರ ಸಂಸ್ಕಾರ ಇವತ್ತಿಗೂ ನಾವು ನೋಡ್ಬೋದು. ಕೌತಾಳಕ್ಕೆ ಹೋಗ್ರಿ ಒಮ್ಮೆ, ಆ ಗುರುಜಗನ್ನಾಥದಾಸ ಪರಂಪರೆಯಲ್ಲಿ ಬಂದಂತ ಟಿಟಿಡಿ ಅಪ್ಪಣ್ಣಾಚಾರ್ಯ ಆ ಊರಲ್ಲಿ ಎಂಥ ಸಂಸ್ಕಾರ ಅಂತಂದ್ರೆ ಅನ್ಯಜರು ನಾವೇನಾರು ಆಟೋಲೋ ಕಾರಲ್ಲೋ ಹಿಡಿದ್ರೆ ಬಂದು ಕೇಳ್ತಾರೆ, ಹರೇ ಶ್ರೀನಿವಾಸ ಅಂತ ಮಾತಾಡಿಸ್ತಾರೆ. ಹರೇ ಶ್ರೀನಿವಾಸ, ಎಲ್ಲಿಗೆ ಹೋಗ್ಬೇಕು ನೀವು, ಏನಕ್ಕಾಗಿ ಬಂದಿದ್ದೀರಾ, ನಾವು ದಾರಿ ತೋರಿಸ್ತಾ ಅಂತ ಕೇಳ್ತಾರೆ. ಎಷ್ಟು ಸಂಸ್ಕಾರ ನೋಡಿ. ಅದು ಬರುತ್ತಾ, ನಾವು ಕೇಳಿದ್ರು ಕೂಡ ನಮಗೆ ಗೊತ್ತಿಲ್ಲ ಅಂತ ಹೇಳ್ತೀವಿ. ಅಷ್ಟು ಸಂಸ್ಕಾರವನ್ನು ಗುರುಜಗನ್ನಾಥದಾಸರು ಆ ಕಾಲಕ್ಕೆ ತಂದುಕೊಟ್ಟಿದ್ದಾರೆ. ಎಷ್ಟೋ ಜನ ಶಟ್ರಿಗೆ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಅಕ್ಷತೆ ಅಂಗಾರ ಧಾರಣೆ ಮಾಡಿ ಹರಿಕಥಾಂಸಾರ ಪಾರಾಯಣ ಮಾಡಿ ಅನ್ನೋ ದೀಕ್ಷೆ ಅಂತ ಕೊಟ್ಟರು. ಅವ್ರು ಯೋಚನೆ ಮಾಡಿದ್ರು, ಬ್ರಾಹ್ಮಣರು ನಾವು ಎಲ್ಲರನ್ನೂ ಕೂತ್ಕೊಳ್ತೀವಿ ಮಾಡಿ ಅಂತಂದ್ರೆ ಬರಲ್ಲ, ಆ ಮಠ ಈ ಮಠ ಅಂತ ಕಿತ್ತಾಡ್ತಾರೆ. ನನಗೆ ಬೇಕಾಗಿರೋ ತತ್ವ ಪ್ರಚಾರ, ಜನರು ಒಳ್ಳೆ ದಾರಿಯಲ್ಲಿ ಬರಬೇಕು ಅಂತ ಎಲ್ಲರನ್ನೂ ಮುಟ್ಟು ಉದ್ಧಾರ ಮಾಡಿದ್ರು ಗುರುಜಗನ್ನಾಥದಾಸರು. ಈ ರೀತಿ ಆಯಿತು. ಹೀಗೆಲ್ಲ ಆಯಿತು. ಅವ್ರ ತಂದೆಯವರು ಕೂಡ ವೃದ್ಧಾಪ್ಯದಲ್ಲಿ ಇದ್ದ ಕಾರಣಕ್ಕೆ ಅವರು ಕೂಡ ಕಾಲವಾಗ್ತಾರೆ. ಸ್ವಲ್ಪ ದಿನಗಳ ಕಾಲ ಅದೇ ಬೇಸರದಲ್ಲಿತ್ತು. ಮತ್ತೆ ಮುಂದೆ ಇನ್ನೆಲ್ಲ ಚಿಂತನೆಗಳನ್ನು ಮುಂದುವರಿಸಬೇಕು ಅಂತ ಮುಂದೆ ಹೋಗ್ತಾರೆ. ಆ ಕಾಟಾಪುರ ಅಂತ ಅಲ್ಲಿಗೆ ಹೋಗಿ ಅಲ್ಲಿ ಅನೇಕ ವಿಚಾರಗಳನ್ನೆಲ್ಲ ಚಿಂತನೆ ಮಾಡಿ ಹೇಳ್ತಾರೆ. ಅವ್ರ ತಂದೆ ಕಾಲವಾದ ಮೇಲೆ 9 ಬಾಗಿಲ ಮನೆಯೊಳು ತುಂಬಿದ್ದ ಸಂದಣಿ ಇರಲು ಕಂಬ ಮುರಿದ ಡಿಂಬ ಬಿದ್ದು ಅಂಬರಕ್ಕೆ ಹಾರಿ ಹೋಯಿತು. ನಮ್ಮ ತಂದೆ ಹೋದ ಕಾಲಕ್ಕೆ ಈ ರೀತಿಯಲ್ಲಿ ನವರಂಧ್ರಗಳಿಂದ ಕೂಡಿದ ಈ ದೇಹದಲ್ಲಿ ಆ ಜೀವ ಹೋಗಿದೆ ಅಂತ ಹೇಳಿ
ಆ ಕಾರ್ಯಗಳನ್ನೆಲ್ಲ ಮುಗಿಸಿ ನಾವು ಸೋಂದಾ ಕ್ಷೇತ್ರಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿ ಸೋಂದೆಗೆ ಹೋದೆವು. ಅಲ್ಲಿ ಭಾವಿ ಸಮೀಂದ್ರಾದ ವಾದಿರಾಜ ಗುರುಗಳ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ವಾದಿರಾಜ ನಿಜಮೋದ ನೀಡುವ ತವ ಪಾದವ ತೋರಿಸಿಗೆ ಹೇಜಿಯ ಅಂತ ವಾದಿರಾಜ ಸೇವೆ ಮಾಡಿ 1 ವರ್ಷಗಳ ಕಾಲ ಸೋಂದೆಯಲ್ಲಿದ್ದರಂತೆ. 1 ವರ್ಷಗಳ ಕಾಲ ಎಲ್ಲೂ ಸಂಚಾರ ಮಾಡದೆ ಅಲ್ಲಿದ್ದ ಕಾಲಕ್ಕೆ ಅಲ್ಲಿ ಜಮಖಂಡಿ ವಾದಿರಾಜಾಚಾರ್ಯರು ಅಂತ ವಾದಿರಾಜರ ವಿಶೇಷ ಸೇವೆಯನ್ನು ಮಾಡಿದಂಥವ್ರು. 1 ವರ್ಷಗಳ ಕಾಲ ಅವರು ರಾಯರ ಅಂತರಂಗ ಭಕ್ತರು, ವಾದಿರಾಜರ ಏಕಾಂತ ಭಕ್ತರು. ಆ ಜಮಖಂಡಿ ವಾದಿರಾಜಾಚಾರ್ಯ ಹೇಗಿದ್ರು ಅಂತಂದ್ರೆ, ಈ ಬೆಂಗಳೂರಲ್ಲಿ ಈ ಮಾರ್ಕೆಟ್ ಹತ್ರ ಕೃಷ್ಣ ಮಠ ಅಂತಿದೆ. ಅಲ್ಲಿ ಕೃಷ್ಣಾಪುರ ಮಠದ ವಿದ್ಯಾಧೀಶ ತೀರ್ಥರು ಅಂತ ಅವ್ರ ಮೂಲ ಬೃಂದಾವನ ಇದೆ. ಎಲ್ಲಿ ಅಂದ್ರೆ ಉಡುಪಿ ಸ್ಟೋರ್ ಇದೆಯಲ್ಲ, ಉಡುಪಿ ಸ್ಟೋರ್ ಪಕ್ಕದಲ್ಲಿನೇ ಕೆಳಗಡೆ ಕೃಷ್ಣಗುಡಿ ಇದೆ. ಅಲ್ಲಿ ವಿದ್ಯಾಧೀಶ ತೀರ್ಥರು ಅಂತ ಅವರ ಮೂಲ ಬೃಂದಾವನ. ಆ ವಿದ್ಯಾಧೀಶ ತೀರ್ಥರು ಆ ಜಮಖಂಡಿ ವಾದಿರಾಜಾಚಾರ್ಯರ ವಿದ್ಯಾಗುರುಗಳು. ಆ ಜಮಖಂಡಿ ಆಚಾರ್ಯ ರಾಜರಲ್ಲಿ ಎಷ್ಟು ದೀಕ್ಷೆ ಅಂತಂದ್ರೆ ಅದನ್ನ ಹೇಳಲಿಕ್ಕೆ ಅಸಾಧ್ಯ. ಅವರಿಗೆ ಮುಂದೆ ನೋಡಿ, ರಾಯರನ್ನ ನಾವು ಭಜಿಸ್ತೀವಲ್ಲ, ನಮ್ಗೆ ಗೊತ್ತಿಲ್ಲ, ಆಗಾಮಿ ಸಂಚಿತಾದಿಗಳನ್ನ ಕಲಿತಾರೆ ಮಂತ್ರಾಲಯ ಪ್ರಭುಗಳು. ನಾವು ಮುಂದೆ ಅನುಭವಿಸಬೇಕಾಗಿರೋ ಪ್ರಾರಬ್ಧವನ್ನ ತುಂಬಾ ಕಮ್ಮಿ ಮಾಡ್ತಾರಂತೆ. ಆ ಜಮಖಂಡಿ ಆಚಾರ್ಯಗೆ ಮುಂದಿನ ಜನ್ಮ ಯಾವ್ದಿತ್ತು ಅಂತಂದ್ರೆ ಮ್ಲೇಚ್ಛರ ಜನ್ಮ ಇತ್ತಂತೆ, ಅಂದ್ರೆ ಸಾಬರ ಜನ್ಮ ಇತ್ತಂತೆ. ಸಾಬರ ಜನ್ಮ ಇಂಥ ಉತ್ತಮ, ಮತ್ತೆ ಸಾಬರ ಜನ್ಮಕ್ಕೆ ಹೇಗೆ ಬರಬೇಕು ಅಂತ ಹೇಳಿ ರಾಯರು ಏನ್ ಮಾಡಿದ್ರು ಅಂತಾರೆ, ರಾಯರ ಸೇವೆ ಮಾಡಿದ ಪುಣ್ಯಕ್ಕೆ 1 ವರ್ಷಗಳ ಕಾಲ ಸಾಬರ ವೇಷ ಹಾಕೊಂಡ್ರಂತೆ. ಅಂದ್ರೆ ದೊಡ್ಡ ನಿಲುವಂಗಿ ಹಾಕೋಬೇಕು, ಆ ಟೋಪಿ ಹಾಕೋಬೇಕು, ಆದ್ರೆ ವಾದಿರಾಜರ ಆ ಮೃತ್ತಿಕ ಧಾರಣೆ ಮಾಡಬೇಕು. ಕೊರಳಲ್ಲಿ ಆ ಒಂದು ವೀಣಾಪಾಣಿಯಾದ ಅಮೃತ ಶಿಲೆ ಮಯವಾಗಿರ್ತಕ್ಕಂಥ ಆ ಪ್ರಾಣದೇವರನ್ನು ಕೊರಳಿಗೆ ಹಾಕೋಬೇಕು. ಎಲ್ಲ ಕಡೆಯಲ್ಲಿ ಹೋಗಿ ಜಾಗಟೆ ಬರೆಸ್ತಾ ವಾದಿರಾಜರು ಭಾವಿ ಸಮೀಂದ್ರ ಅಂತ ಸಾರಬೇಕು. ಆ ಕಾಲಕ್ಕೆ ಅವ್ರನ್ನ ಬಹಿಷ್ಕಾರ ಮಾಡ್ಬಿಟ್ರು ನಮ್ಗೆ ಯಾವ್ಯಾವುದೋ ಕಾರಣಕ್ಕೆ. ಆದರೆ ಅವ್ರು ಮಾತ್ರ ಬಿಡಲಿಲ್ಲ. ಅವ್ರು ಅನ್ಕೊಂಡ್ರು ರಾಯರಿಗೆ ಎಂತ ಕರುಣಾಶೀಲರು ಅಂತಂದ್ರೆ ಮುಂದೆ ನಮಗೆ ಒಂದು ಜನ್ಮ ಬರಬೇಕಾಗಿದ್ದನ್ನ 1 ವರ್ಷದಲ್ಲಿ ಕಳೆದ್ಬಿಟ್ರು ಅಂತ. ನಮಗೆ ಗೊತ್ತಿಲ್ಲ, ರಾಯರ ಅಂಗಳದಲ್ಲಿ ಕೂತಿದ್ದೀವಿ, ಇದು ಕೂತಿದ್ದರಿಂದ ಇಲ್ಲಿ ನಿಜ ಸಾಧನೆ ಮಾಡ್ಕೊಂಡ್ರೆ ಎಷ್ಟೋ ಜನ್ಮ ಪ್ರಾರಬ್ಧಗಳನ್ನು ಕಳೆದು ಬಿಡ್ತಾರೆ, ನಮಗೆ ಗೊತ್ತಿಲ್ಲ. ಅದೇ ಇಲ್ಲೇ ಬಂದು ಪಾಪ ಕರ್ಮಗಳನ್ನು ನಾವು ಮಾಡಿಕೊಂಡ್ರೆ ವಜ್ರಲೇಪೋ ಭವಿಷ್ಯತಿ ಹೇಳ್ತಾರಲ್ಲ, ಅಷ್ಟು ಪಾಪ ಸಂಗ್ರಹ ಆಗುತ್ತೆ. ಅದನ್ನ ಮಾಡಬಾರ್ದು. ಆ ಜಮಖಂಡಿ ಆಚಾರ್ಯರು ಮತ್ತೆ ಇವರ ಸಮಾಗಮ ಆಯಿತು. ರಾಜನನ್ನು ಸ್ತೋತ್ರ ಮಾಡ್ತಾರೆ. ಮೋದದಾಯಕ ಭೇದ ಸಾಧಕ ಸೋದೆ ಕ್ಷೇತ್ರಾಧೀಶಗೆ ವೇದ ವೇದ್ಯ ಯತೀಶ ತಾತಗೆ ಆದಿ ಗುರು ಜಗನ್ನಾಥ ವಿಠಲಗೆ ಶರಣು ಶರಣು ಶರಣಯ್ಯ ಶರಣು ಶರಣು ಶ್ರೀ ಗುರುವಾದಿರಾಜಗೆ ಶರಣು ಸುರಗಣಮಾನ್ಯಗೆ ಶರಣು ಶರಣರ ಪೊರೆವ ಕರುಣಿಗೆ ಶರಣು ಹರಿಗುಣ ಲೋಲಗೆ ಶರಣು ಶರಣು ಶರಣಯ್ಯ ಶರಣು. ಇಬ್ರು ಸೇರ್ಬಿಟ್ರು. ಇಬ್ರು ರಾಜರ ವಿಶೇಷ ಭಕ್ತರು ಸ್ತೋತ್ರ ಮಾಡಿದರಂತೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೇವ ಚ ಪೂರ್ಣ ಪ್ರಜ್ಞ ತೃತೀಯಸ್ಥೋ ಚತುರ್ಥೋ ವಾದಿರಾಜಕಃ. ವಾದಿರಾಜರು ಅದೇ ಕಕ್ಷೆಗೆ ಬರ್ತಾರೆ ಅಂತ ಸ್ತುತಿ ಮಾಡಿದ್ರು. ಸರಿ, ಇಲ್ಲೆಲ್ಲ ಆಯ್ತು. ವಾದಿರಾಜರ ಸೇವೆ ಮಾಡಿ ಮುಂದೆ ನಾವು ಮತ್ತೆ ಯಾತ್ರೆಯನ್ನು ಬೆಳೆಸಬೇಕು, ಎಲ್ಲ ಕಡೆ ಈ ಎಲ್ಲ ವಿಚಾರಗಳನ್ನ ಚಿಂತನೆಗೊಳಿಸ್ಬೇಕು ಅಂತ ಹೇಳಿ ಧಾರವಾಡಕ್ಕೆ ಬಂದ್ರು. ಅಲ್ಲಿ ಕೂಡ ಹರಿದಾಸ ಪದ್ಧತಿಯನ್ನ ಎಲ್ರಿಗೂ ತಿಳಿಸ್ಬೇಕು. ಯಾವ ರೀತಿ ಪರಮಾತ್ಮನನ್ನ ಗುರುರಾಜರನ್ನ ಸ್ತೋತ್ರ ಮಾಡಬೇಕು, ಅವರ ಮಹಿಮೆಗಳನ್ನು ಹೇಳಬೇಕು. ಎಲ್ಲ ಹೋದ್ರು ಕೂಡ ರಾಯರ ಮಹಿಮೆ. ಅದತ್ರನೇ ಶಿಗ್ಗಾವಿ ಅಂತ, ಆ ಶಿಗ್ಗಾವಿಗೆ ಬರ್ತಾರೆ. ಆ ಶಿಗ್ಗಾವಿಗೆ ಬಂದ್ರು. ಅಲ್ಲಿ ಒಬ್ರು ಅಗ್ನಿಹೋತ್ರಿಗಳು ಅವ್ರ ಮನೆಯಲ್ಲಿ ಕರೀತಾರೆ, ಬೊಮ್ಮನಹಳ್ಳಿ ಅಂತ. ಅವ್ರು ಹೇಳ್ತಾರೆ, ನಮ್ಮನೆಗೆ ಬಂದು ನೀವು ತಂಗಬೇಕು ದಾಸರೇ, ಬಂದು ನಮ್ಮ ಮನೆಯಲ್ಲೂ ಕೂಡ ಆ ಗುರುರಾಜರ ವಿಚಾರಗಳನ್ನ ಚಿಂತನೆಗಳನ್ನ ರಾಯರ ಅನುಗ್ರಹವನ್ನು ನಮಗೆ ದಯಪಾಲಿಸಬೇಕು ಅಂತ. ಇವ್ರು ಎಲ್ಲೆಲ್ಲ ಬರ್ತಿದ್ರು, ಇವ್ರ ಹಿಂದೆ ರಾಯರು ಹಿಂಬಾಲಿಸ್ಕೊಂಡ್ ಬರೋರು ಅಂತ ಸಾಮರ್ಥ್ಯ ಇತ್ತು ಇವರಿಗೆ. ಸರಿ, ಈ ರೀತಿ ಆಯ್ತು. ಹೋದ್ರು. ಏನಕ್ಕೆ ಆ ಗುರುಜಗನ್ನಾಥದಾಸರ ಅಲ್ಲಿಗೆ ಬಂದ್ರು ಅಂತಂದ್ರೆ, ರಾಯರೊಂದು ಸ್ವಪ್ನ ಕೊಟ್ಟರು. ಆ ಅಗ್ನಿಹೋತ್ರಿಗಳ ಮನೇಲಿ ಏನಾಯ್ತು ಅಂತಂದ್ರೆ, ಒಂದು ಗೋಡೆ, ಆಗೆಲ್ಲ ಈ ಗೋಡೆನೇ ಒಂಥರ ಮಾಡಿ ಅಲ್ಲೇನೆ ಎಲ್ಲ ಇಟ್ಕೊಳ್ಳೋರು. ಅಲ್ಲೇ ಒಂದು ಮಾಡ್ಬಿಟ್ರು. ಹಿಂದೆ ಎಲ್ಲ ಆ ಶೋಕೇಸು ಅದನ್ನೇ ಒಂದು ಗೋಡೆ ಇದು ಮಾಡಬೇಕು, ಅಲ್ಲೇ ಇಟ್ಕೋಬೇಕು. ಆ ರೀತಿ ಅಲ್ಲೊಂದು ಬೃಂದಾವನ ಇತ್ತಂತೆ. ಅದು ಒಳ್ಳೆ ಕೃಷ್ಣ ಶಿಲೆ, ಒಳ್ಳೆ ಜಾತಿಯ ಆ ಶಿಲೆಯ ಬೃಂದಾವನ. ಅಲ್ಲೇನಾಗ್ತಿತ್ತು ಅಂತಂದ್ರೆ, ಆ ಮನೆಯ ಒಬ್ಳು ಆ ಮಡಿ ಹೆಂಗಸು ಆ ಬೃಂದಾವನದ ಮೇಲೆ ಒಂದು ದೀಪ ಹಚ್ಚಬೇಕಂತೆ. ಅವಳಿಗೆ ಗೊತ್ತಿಲ್ಲ. ರಾಯರು ಸ್ವಪ್ನದಲ್ಲಿ ಬಂದು ಹೇಳ್ತಾರೆ, ನಾನು ಆ ಬೃಂದಾವನದೊಳಗೆ ಬಂದ್ಬಿಟ್ಟಿದ್ದೀನಿ,
ನೀ ಆ ಬೃಂದಾವನವನ್ನು ಶಿಗ್ಗಾವಿಯಿಂದ ಕೌತಾಳಕ್ಕೆ ತಂದು ಪ್ರತಿಷ್ಠಾಪನೆ ಮಾಡಬೇಕು. ಇವರು ಆ ಬೃಂದಾವನಕ್ಕಾಗಿ ಬಂದಿದ್ದಾರೆ. ರಾಯರು ಆ ಅಗ್ನಿಹೋತ್ರಿಗಳ ಸ್ವಪ್ನದಲ್ಲಿ ಬಂದಿದ್ದಾರೆ. ಬಂದು ನನ್ನ ಶಿಷ್ಯ ಬರ್ತಾನೆ, ಆ ಬೃಂದಾವನ ನನ್ನ ಮೇಲೆ ನೀವು ದೀಪ ಹಚ್ತಾ ಇದ್ದೀರಾ, ಆ ಬೃಂದಾವನವನ್ನು ಅವ್ರಿಗೆ ಕೊಟ್ಟು ಬಿಡಬೇಕು. ಆಯಿತು ಅಂತ ಆಯಿತು, ಬಂದರು, ಇಷ್ಟೆಲ್ಲ ಆಯಿತು. ಇಬ್ಬರು ಕೂಡ ಅದೇ ವಿಚಾರ ಮಾತಾಡ್ಕೊಂಡ್ರು. ರಾಯರು ಈ ಥರ ಸೂಚನೆ ಕೊಟ್ಟಿದ್ದಾರೆ, ರಾಯರು ಈ ಥರ ಸೂಚನೆ ಕೊಟ್ಟಿದ್ದಾರೆ ಅಂತ. ಆಗಲಿ ಆ ರಾಯರನ್ನು ಕರ್ಕೊಂಡು ಹೋಗಬೇಕು, ನಮ್ಮೂರಿಗೆ ಹೋಗಬೇಕು ಅಂದಾಗ ಆ ಬೃಂದಾವನವನ್ನು ನೋಡಿದ ತಕ್ಷಣ ಅವ್ರಿಗೆ ರಾಯರ ದರ್ಶನ ಆಯ್ತಂತೆ. ಅವಾಗೇ ಅವರು ರಚನೆ ಮಾಡಿದ್ದು, ಮುದ್ದು ವೃಂದಾವನ ಮಧ್ಯದೊಳಗಿಂದ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳು ಪುತ್ತಲಿ ಎದ್ದು ಬರುತ್ತಾರೆ ನೋಡೆ. ಈ ಹಾಡಿನಲ್ಲಿ ರಾಯರು ಅಂತ ಹಾಕೇ ಇಲ್ಲ, ಇದರಲ್ಲಿ ರಾಯರು ಅಂತ ಹಾಕಿಲ್ಲ. ಇದೇ ಹಾಡನ್ನ ಇಟ್ಕೊಂಡು ಟೀಕಾ ರಾಯರು ಸ್ಮರಣೆ ಮಾಡ್ಬೋದು, ಯಾವ ಯತಿಗಳು ಬೇಕಾದ್ರೆ ಸ್ತೋತ್ರ ಮಾಡ್ಬೋದು. ಯಾಕೆ ಅಂದ್ರೆ ರಾಯರು ಅಂತ ಹಾಕೇ ಇಲ್ಲ. ಗಳದೋಡು ಶ್ರೀ ತುಳಸಿ ನಳಿನಾಕ್ಷ ಮಾಲೆಗಳು ಚಲುವ ಮುಖದೋಳು ಪೊಳೆವ ದಂತಗಳಿಂದಲೇ ಎದ್ದು ಬರುತ್ತಾರೆ ನೋಡೆ. ದಾತ ಗುರು ಜಗನ್ನಾಥ ವಿಠಲನ್ನ ಪ್ರೀತಿಯ ಪಡಿಸುತ್ತ ದೂತರ ಸಲಹುತ್ತಲೇ ಎದ್ದು ಬರುತ್ತಾರೆ ನೋಡೆ. ಸ್ವಾಮಿ ಆ ಮಂತ್ರಾಲಯ ಪ್ರಭುಗಳು ಬೃಂದಾವನ ಎದ್ದು ಬರ್ತಿದ್ದಾರೆ ಅಂತ ಚಿಂತನೆ ಮಾಡ್ಕೊಂಡು ಆ ಬೃಂದಾವನವನ್ನು ತಲೆ ಮೇಲೆ ಇಟ್ಕೊಂಡು ಕೌತಾಳಕ್ಕೆ ಬಂದರು. ಕೌತಾಳದಲ್ಲಿ ಆ ಮಂತ್ರಾಲಯ ಪ್ರಭುಗಳ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ರು. ಅವರು ಅನ್ಕೊಂಡ್ರು, ರಾಯರಿಗೆ ಎಷ್ಟು ಕಾರುಣ್ಯ, ನಾವು ಎಲ್ಲರೂ ರಾಯರ ಹತ್ರಕ್ಕೆ ಹೋದರೆ ರಾಯರೇ ನಮ್ಮ ಹತ್ರ ಬಂದಿದ್ದಾರೆ ಅಂತ ಅಷ್ಟು ಸಂತೋಷಪಟ್ಟರು. ಈಗೆಲ್ಲ ಆಗಿ ಮಂತ್ರಾಲಯ, ಲಿಂಗಸೂಗೂರು, ತಿರುಪತಿ, ಸೋಂದೆ, ಉಡುಪಿ, ನವವೃಂದಾವನ, ಹೊಸರಿತ್ತಿ, ಸವಣೂರು ಎಲ್ಲ ಕ್ಷೇತ್ರಗಳ ಸಂಚಾರ ಮಾಡಿ ಆ ಜಗನ್ನಾಥದಾಸರ ಸಮೀಪಕ್ಕೆ ಬಂದು ರಂಗವಲಿದ ದಾಸರಾಯರ ಪಾದಯುಗ್ಮ ಕಂಗಳಿಂದ ನೋಡಿದವರ ಪಾಪಗಳೆಲ್ಲ ಹಿಂಗಿಪೋಪುದಲ್ಲವೋ ಸತ್ವರ ಏನ ಪೇಳಲಿವರ ಅಂತ ಸ್ತುತಿ ಮಾಡಿ ಹೇಳ್ತಾರೆ. ಜಗನ್ನಾಥದಾಸರು ಹರಿಕಥಾನುಸಾರವನ್ನು ಬರೆದಿದ್ದಾರೆ ಅಂದ್ರೆ ನಮ್ಮಣ್ಣ, ನಾವೇ ಹಿಂದೆ ಇದಕ್ಕೆ ಫಲಶ್ರುತಿ ಬರೆದಿದ್ದೀವಿ ಶ್ರೀಧ ವಿಠಲರಾಗಿ. ಆದರೆ ಈ ಹರಿಕಥಾನುಸಾರ ನಮ್ಗೆ ಅರ್ಥ ಆಗಬೇಕು ಅಂದ್ರೆ ಏನು ಮಾಡಬೇಕು, ಆ ಹರಿಕಥಾಮೃತ ಸಾರದ ವ್ಯಾಖ್ಯಾನ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಹರಿಕಥಾನುಸಾರ ಇದಕ್ಕೆ ರಾಯರೇ ಅನುಗ್ರಹ ಮಾಡಿದ್ದು. ಹರಿಕಥಾನುಸಾರ ವ್ಯಾಖ್ಯಾನ ಮಾಡ್ತಾರೆ. ಏನು ಅತ್ಯದ್ಭುತವಾಗಿದೆ ಅಂತಂದ್ರೆ ಆ ಗುರುಜಗನ್ನಾಥದಾಸರ ವ್ಯಾಖ್ಯಾನ, ನಾವು ಅದನ್ನು ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ವಿಚಾರವನ್ನು ಇವತ್ತು ಹೇಳಿ ಮುಕ್ತಾಯ ಮಾಡೋಣ. ಅವ್ರು ಹೇಳ್ತಾರೆ, ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ, ಪರಮ ಭಗವತ್ ಭಕ್ತರು ಇದನ್ನಾದರದಿ ಕೇಳುವೆ. ಹರಿಕಥಾಮೃತ, ಹರಿ ಅಂತಂದ್ರೆ ಪರಮಾತ್ಮ, ಕಥಾ ಅಂತಂದ್ರೆ ಲಕ್ಷ್ಮಿ, ಹರಿಕಥಾ. ಅಮೃತ ಅಂದ್ರೆ ವಾಯುದೇವರು. ಇವರಿಬ್ಬರ ಕಥೆ ಇದೆಯಲ್ಲ, ಅದೇ ಅಮೃತ, ಅದೇ ವಾಯುದೇವರು. ಹರಿಕಥಾಮೃತ ಸಾರ, ಇದೆಲ್ಲ ಸಾರವೇ ಎಲ್ಲ ತತ್ವಾಭಿಮಾನಿ ದೇವತೆಗಳು. ಹರಿಕಥಾಮೃತ ಸಾರ ಗುರುಗಳ. ಯಾಕೆ ಜಗನ್ನಾಥದಾಸರು ಇದೇ ಪದ ಪ್ರಯೋಗ ಮಾಡಿದ್ದಾರೆ ಅಂತಂದ್ರೆ ಅದರ ತಾರತಮ್ಯ ಸಿದ್ಧಾಂತವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಆ ಹರಿವಾಯು ಗುರುಗಳು ಅನ್ನೋದು ಇದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಸರಿ, ಹರಿಕಥಾಮೃತ, ಹರಿ ಅನ್ನೋದಕ್ಕೂ 10 ಅರ್ಥ ಹೇಳ್ಬೋದು, ಕಥಾ ಆ ಲಕ್ಷ್ಮೀದೇವಿಗೂ 10 ಅರ್ಥ ಹೇಳ. ಹರಿಕಥಾಮೃತ ಸಾರ ಗುರುಗಳ ಅಂತ ಹಾಕಿದ್ರಲ್ಲ ಯಾಕೆ? ಜಗನ್ನಾಥದಾಸರು ಏನು ಹಾಕಬೇಕಿತ್ತು? ಹರಿಕಥಾಮೃತ ಸಾರ ಗೋಪಾಲದಾಸರ ಕರುಣದಿಂದ ಪನಿತ ಬೇಡವೆ ಅಂತ ಹೇಳಬೇಕಿತ್ತು. ಯಾಕೆ? ಈ ನನ್ನ 40 ವರ್ಷ ಆಯಸ್ಸು ಗೋಪಾಲದಾಸರದು ಅಲ್ವಾ, ಹಾಗಾಗಿ ಅವ್ರದ್ದು ಹಾಕಬೇಕಿತ್ತು. ಇಲ್ಲ, ಗೋಪಾಲದಾಸರಿಗೆ ಅವರನ್ನು ಸ್ತುತಿ ಮಾಡ್ಲಿಕ್ಕಿಂತ ಹೆಚ್ಚು ವಿಜಯರಾಯರ ಹಾಕಬೇಕು. ಅದಕ್ಕೆ ಹರಿಕಥಾನುಸಾರ ವಿಜಯರಾಯರ ಅನುಗ್ರಹದಿಂದ ಪನಿತ ಬೇಡವೆ ಅಂತ ಹಾಕಬೇಕಿತ್ತು, ಅದು ಹಾಕಲಿಲ್ಲ. ಗುರುಗಳ ಅಂತ ಶಬ್ದ ಯಾಕೆ ಪದ ಪ್ರಯೋಗ ಮಾಡಿದ್ರು ಅಲ್ವಾ? ಯಾಕೆ ಹಾಕಬೇಕಿತ್ತು? ಗುರುಗಳ ಅಂದ್ರೆ ಯಾರಿಲ್ಲ ಅರ್ಥ. ಅದಕ್ಕೆ ನಮ್ಮ ಗುರುಜಗನ್ನಾಥದಾಸರು ವ್ಯಾಖ್ಯಾನ ಹೇಳ್ತಾರೆ. ನಿನ್ನೆ ದಿನ ಸ್ವಲ್ಪ ಚಿಂತನೆ ಮಾಡಿದ್ವಿ ಇವ್ರದ್ದು ಜನ್ಮ ವೃತ್ತಾಂತ ಏನು ಅಂತ. ಅದೇ ರೀತಿ ಜಗನ್ನಾಥದಾಸರ ವಿಚಾರ ಹೇಳ್ತಾರೆ. ಏನದು ಅಂತಂದ್ರೆ, ಜಗನ್ನಾಥದಾಸರು ಮೂಲದಲ್ಲಿ ಆ ಶಂಕುಕರ್ಣ ಕರ್ಮಜ ದೇವತೆ ಇದಾರಲ್ಲ, ಅವರ ಸಖನಾಗಿ ನರಸಿಂಹ ಅಂಬೋಪ ಕರ್ಮಜ ದೇವತೆ. ಈ ಪರಮಾತ್ಮ ಮೋಹಿನಿ ರೂಪವನ್ನು ತಗೊಂಡು ಎಲ್ರಿಗೂ ಅಮೃತವನ್ನು ಕೊಡ್ತಿದ್ನಲ್ಲ, ಆಗ ಎಲ್ಲರೂ ಕೂಡ ಏನ್ ಮಾಡ್ತಿದ್ರು ಅಂದ್ರೆ ಕೆಳಗೆ ಕೂತಿದ್ರಂತೆ. ದೇವರು ಮೋಹಿನಿ ರೂಪ ಪರಮಾತ್ಮನ ಪಾದ ಮಾತ್ರ ನೋಡ್ತಿದ್ರಂತೆ. ಯಾಕಂದ್ರೆ ಆ ಪಾದ ನೋಡುವಷ್ಟಲ್ಲೇ ಸಮಯ ಆಗೋಗ್ತಿತ್ತಂತೆ, ಅಂತ ಮೋಹಕವಾದ ಪಾದ ಅಂತೆ. ಸರಿ, ಹೀಗೆ ಇತ್ತು. ಆ ನರಸಿಂಹ ಎಂಬ ಕರ್ಮಜ ದೇವತೆ ಹತ್ರ ಕೂಡ ಪರಮಾತ್ಮ ಬಂದ, ಒಂದು ಸೌಟು ಅಮೃತವನ್ನು ಕೊಟ್ಟ, ಮತ್ ಮುಂದಕ್ಕೆ ಹೋಗ್ಲಿಲ್ಲ ಅಂತ. ಯಾವಾಗ ಮುಂದಕ್ಕೆ ಹೋಗ್ಲಿಲ್ಲ, ಇದ್ಯಾಕೆ ಮೋಹಿನಿ ರೂಪದ ಪರಮಾತ್ಮ ಮುಂದಕ್ಕೆ ಹೋಗ್ಲಿಲ್ಲ ಅಂತ ತಲೆ ಎತ್ತಿ ನೋಡಿದ್ರಂತೆ. ಇಡೀ ಇನ್ನೊಂದು ಸೌಟು ಅಂದ್ರಂತೆ ಅಮೃತ. ಯಾಕೆ ಅಂದ್ರೆ ಒಂದು ಸೌಟು ಅಮೃತ ನಿನಗೆ, ಇನ್ನೊಂದು ಸೌಟು ಅಮೃತ ಏನಕ್ಕೆ ಅಂದ್ರೆ ಮುಂದೆ ಹರಿಕಥಾಮೃತ ಬರಬೇಕು, ಅದಕ್ಕೆ ಈ ಅಮೃತ ತಗೋ. ಅಲ್ಲಿ ಮೋಹಿನಿ ರೂಪದ ಪರಮಾತ್ಮ ಅನುಗ್ರಹ ಮಾಡೋದಂತೆ ಜ್ಞಾನ. ಅದಕ್ಕೆ ಹರಿಕಥಾಮೃತಾರ ಗುರುಗಳ ಯಾರು? ಮೋಹಿನಿ ರೂಪದ ಪರಮಾತ್ಮನೇ ಗುರುಗಳ. ಸರಿ, ಅಷ್ಟಕ್ಕೆ ನಿಲ್ಸಿದ್ರ? ಇಲ್ಲ.
ಪ್ರಹ್ಲಾದರಾಜರಾಗಿ ಬಂದಾಗ ಇಲ್ಲಿ ಇವರು ಸಹಲ್ಲಾದರಾಗಿ ಬಂದ್ರಲ್ಲ. ಆ ದೈತ್ಯ ಬಾಲಕರನ್ನು ಅನುಗ್ರಹ ಮಾಡಿದಂಥ ಪ್ರಹ್ಲಾದರಾಜರು ತಮ್ಮನಾದ ಸಹಲ್ಲಾದನಿಗೆ ಅನುಗ್ರಹ ಮಾಡಲಿಲ್ವಾ? ಅದಕ್ಕೆ ಅಲ್ಲಿ ಯಾರು ಗುರುಗಳು? ಪ್ರಹ್ಲಾದರಾಜರೇ ಗುರುಗಳು. ಪ್ರಹ್ಲಾದರಾಜರೆಂಬ ಗುರುಗಳ ಕರುಣದಿಂದ ಪರಿತಪೇಳುವೆ. ಅಲ್ಲಿಗೆ ನಿಲ್ಸಿದ್ರ. ಮುಂದೆ ಹೇಳಿದ್ರು, ಅದೇ ಪ್ರಹ್ಲಾದರಾಜರು ಬಾಲಿಕರಾಜರಾಗಿ ಬಂದ್ರು. ಆಗ ಇವರು ಶಲ್ಯನಾಗಿ ಬಂದ್ರಂತೆ. ಕೃಷ್ಣ ಏನು ಮಾಡ್ದ ಅಂತಂದ್ರೆ, ಅರ್ಜುನ ಹೇಳ್ದ, ಎಲ್ಲ ಯುದ್ಧ ಭೂಮಿಗೆ ಬಂದಿದ್ದಾನೆ, ಯುದ್ಧ ಭೂಮಿಗೆ ಬಂದು ಎಲ್ಲ ಶಸ್ತ್ರಗಳನ್ನು ಬಿಚ್ಚಿಟ್ಟು ನಾನು ಯುದ್ಧ ಮಾಡಲ್ಲ ಅಂತ. ಕೃಷ್ಣ ಹೇಳ್ದ, ನಿನ್ ಕರ್ತವ್ಯ ಅದು. ಎಲ್ಲಿ ದುಷ್ಟತನ ಇದೆ ಆ ದುಷ್ಟತನವನ್ನ ನಿರ್ಮೂಲನೆ ಮಾಡಬೇಕಾಗಿರೋದು ಕ್ಷತ್ರಿಯನ ಕರ್ತವ್ಯ. ಕ್ಷತ್ರಿಯ ಹಿಡಿತಾನೆ, ಬಾಣ ಬಿಡ್ತಾನೆ ಅಂದ ತಕ್ಷಣ ಅದು ಪಾಪ ಅಲ್ಲ. ನೀನು ನಿನ್ನ ಕಾರ್ಯವನ್ನ ಬಿಟ್ರೆ ಮಹಾಪಾಪ. ಇಡೀ ಅವನಿಗೆ ಕೃಷ್ಣನ ಮಾತಿನಲ್ಲಿ ಅಷ್ಟು ವಿಶ್ವಾಸ ಬರಲಿಲ್ಲ. ಕೃಷ್ಣ ಏನು ಮಾಡ್ದ, ಕಾಯಿ ನಾನು ಇದೀನಿ ಅನ್ನೋ ಎಚ್ಚರ ನಿನಗೆ ಕೊಡ್ತೀನಿ ಅಂತ ಹೇಳಿ ವಿಶ್ವರೂಪ ದರ್ಶನವನ್ನು ಮಾಡಿಸ್ದ. ಏನ್ ದಶಾವತಾರಗಳ ರೂಪಗಳನ್ನು ತೋರಿಸ್ತಾ ಇದ್ದಾನೆ, ಅನಂತ ರೂಪಗಳನ್ನು ತೋರಿಸ್ತಾನೆ. ಸುಸ್ತು ಬಿದ್ದುಬಿಟ್ಟ ಅರ್ಜುನ. ಇಂಥ ಕೃಷ್ಣನ ಜೊತೆ ಸಖನಾಗಿ ಕೃಷ್ಣನನ್ನೊಟ್ಟಿಗಿರುವಾಗ ನಾನು ಅದರ ಎತ್ತರವೇ ನನಗಿಲ್ಲವೇ ಅಂತ ಅನ್ಕೊಂಡ. ಸರಿ ಕೃಷ್ಣ ನೀ ಹೇಳ್ದಂಗೆ ಮಾಡ್ತೀನಿ. ಆಗ ಕೃಷ್ಣ ಗೀತಾ ಉಪದೇಶ ಮಾಡ್ದ. ಆ ರಣಭೂಮಿಲಿ ಎಲ್ಲರೂ ಇದ್ರು ತಾನೆ, ಅವ್ರಿಗೆ ಯಾರಿಗೂ ಕಾಣಲಿಲ್ವಾ ಮತ್ತೆ ಅಲ್ವಾ? ಎಲ್ಲರೂ ಮುಂದೆನೆ ಕೃಷ್ಣ ವಿಶ್ವರೂಪ ದರ್ಶನ ತೋರಿಸಿದ್ರು ಯಾರಿಗೂ ಕಾಣಲಿಲ್ಲ. ಅರ್ಜುನನ ಕಾಣಿಸ್ತು, ಭೀಮಸೇನ ದೇವರಿಗೆ ಕಾಣಿಸ್ತು, ಇವರಿಬ್ಬರಿಗೆ ಬಿಟ್ಟರೆ ಇನ್ನೊಬ್ಬನಿಗೆ ಕಾಣಿಸ್ತಂತೆ. ಯಾರು ಅಂತಂದ್ರೆ ಶಲ್ಯನಿಗೆ. ಶಲ್ಯ ಯಾರು? ಕೌರವ ಪಕ್ಷದಲ್ಲಿದ್ದಾನೆ. ಶಲ್ಯ ಮೂಲತಃ ಪಾಂಡವರ ಪಕ್ಷದಲ್ಲೇ ಇರಬೇಕಿತ್ತು. ಒಮ್ಮೆ ಶಲ್ಯನಿಗೆ ಏನಾಯ್ತು ಅಂತಂದ್ರೆ, ಕಾಡಿನಲ್ಲಿ ಸಂಚಾರ ಮಾಡ್ತಿದ್ದ, ತನ್ನ ಕಡೆಯವ್ರಿಗೆಲ್ಲ ವಿಪರೀತ ಹಸುವಾಯ್ತು. ಏನಪ್ಪ ಮಾಡೋದು ಅಂದಾಗ ದುರ್ಯೋಧನ ಕರೆದು ತಾನು ಮಜ್ಜಿಗೆ ಕೊಟ್ಟು ಊಟ ಹಾಕ್ಬಿಟ್ನಂತ. ಅವತ್ತನ್ನಂತೆ ನಮ್ಮನೆ ಊಟ ಮಾಡಿದ್ಯಾ, ನಾನು ಹೇಳ್ದಂಗೆ ಕೇಳ್ಕೊಂಡಿರು ಅಂತ. ಅಯ್ಯೋ, ದುಷ್ಟರ ಮನೆ ಅನ್ನ ತಿಂದಿದ್ದಕ್ಕೆ ನಾನು ಕೌರವರ ಪಕ್ಷ ಸೇರ್ಬೇಕು ಅಂತ ಅನ್ಕೊಂಡು ಬಾಲಿಕರಾಜರು ಅವರೊಟ್ಟಿಗಿದ್ದಕ್ಕೆ ಅವರು ಕೌರವ ಪಕ್ಷ ಸೇರ್ಕೊಂಡ್ರು. ಕೃಷ್ಣ ಕೇಳೋನು ಬಾಲಿಕರಾಜನ, ಅಲ್ಲ ಮನೆಯಲ್ಲಿ ನನ್ನನ್ನಿಟ್ಟು ಪೂಜೆ ಮಾಡ್ತೀಯಾ, ಏನ್ ತುಳಸಿ ಅರ್ಚನೆ ಎಲ್ಲ ಮಾಡ್ತೀಯ, ನೋಡಿದ್ರೆ ಯುದ್ಧ ಭೂಮಿಲಿ ನನ್ನ ಎದುರುಗಡೆ ನಿಂತಿದ್ದೆಲ್ಲ ಬಾಲಿಕ ಅಂತ ಕೇಳೋದು. ಅದಕ್ಕೆ ಬಾಲಿಕರಾಜರು ಶಲ್ಯ ಹೇಳೋದಂತೆ, ಸ್ವಾಮಿ ನೀನು ಆ ವಿಶ್ವರೂಪ ದರ್ಶನ ತೋರಿಸ್ತಲ್ಲ, ಆ ಗೀತೆ ಏನೇನು ಅರ್ಜುನನಿಗೆ ಉಪದೇಶ ಮಾಡಿದೋ ಅದಷ್ಟು ಗೀತಾ ಸಾರ ನನಗೂ ಕೂಡ ಕೇಳಿಸ್ತು ಅಂತ ದಿವ್ಯ ಚಕ್ಷಸನ್ನು ಕೊಟ್ಟು ಹರಿಕಥಾಮೃತ ಸಾರ ಯಾವ ಗುರುಗಳ? ಕೃಷ್ಣನೆಂಬ ಗುರುಗಳ ಕರುಣದಿಂದ. ಅವ್ರು ಕೃಷ್ಣ ಏನೇನು ಉಪದೇಶ ಮಾಡಿದ್ನಲ್ಲ ಅದೇ ಹರಿಕಥಾಮೃತ. ಇಷ್ಟು ಅಂತಂದ್ರು. ಸರಿ, ಅದಕ್ಕೆ ಅವರಂದ್ರು, ನಿನ್ನ ಪಕ್ಷದಲ್ಲಿದ್ದರೆ ನಿನ್ನ ಬೆನ್ನು ನೋಡ್ಬೇಕಿತ್ತು, ನಿನ್ನ ವಿರುದ್ಧ ದಿಕ್ಕಿನಲ್ಲಿದ್ದು ನಿನ್ನ ವಿಶ್ವರೂಪ ದರ್ಶನ ಆಯ್ತಲ್ಲ, ಇದೇ ಸೌಭಾಗ್ಯ ಅಂತ. ಸರಿ, ಅಲ್ಲಿಗೆ ನಿಲ್ತಾ. ಮುಂದೆ ಏನಾಯ್ತು, ಅವರು ವ್ಯಾಸರಾಜರಾಗಿ ಬಂದ್ರು, ಪ್ರಹ್ಲಾದರಾಜರು. ಅಲ್ಲಿ ನಿಮಗೆಲ್ಲ ಗೊತ್ತಿರೋವಂಥ ಘಟನೆ. ವ್ಯಾಸರಾಜರು, ವಾದಿರಾಜರು, ವಿಜಯೇಂದ್ರ ಸ್ವಾಮಿಗಳು, ಪುರಂದರದಾಸರು, ಇವರು 4 ಜನ ಕೂತಿದ್ದಾರೆ. ಅಳುವರು, ರೋಧಿಸುವರು, ನಾಟ್ಯವಾಡವರು ಆಳ್ತಾ ಇದ್ದಾರೆ, ನಗ್ತಾ ಇದ್ದಾರೆ, ಖುಷಿ ಎಲ್ಲ ನಡೀತಿದೆ. ಒಬ್ಬ ಕುರುಬ ನಿಂತಿದ್ದಂತೆ. ಅವನಿಗೆ ಅಂದ್ರಂತೆ, ಕುರುಬ ಬಾಯಿಲಿ ಆ ಕನಕನ ಕರ್ಕೊಂಬ ಅಂದ್ರಂತೆ. ಯಾಕಂದ್ರೆ ನಾವೆಲ್ಲ ಇದೀವಿ, ಕನಕನ ಇದ್ರೆ ಚೆನ್ನಾಗಿರುತ್ತೆ. ಸರಿ, ಹೋದ. ಅವನು ಹೇಳದ್ನಂತೆ, ನಂದು ಇಷ್ಟೆಲ್ಲ ಕುರಿ ಇದೆ, ಒಂದು 16 ಕುರಿ ಇದೆ, ಅದನ್ನ ನೀವು ನೋಡ್ಕೊಂಡ್ರೆ ನಾನು ಹೋಗಿ ಕರ್ಕೊಂಡ್ಬರ್ತೀನಿ ಅಂತ. ವ್ಯಾಸರಾಜರು ಅಂದಂತೆ, ನಿನ್ ಕುರಿ ನಾನು ಕಾಯ್ತೀನಿ, ಹೋಗಿ ಕರ್ಕೊಂಬ ಅಂತಂತ. ಸರಿ, ಈತ ಹೋದ. ಕನಕನ ಕರೆದು, ಕನಕದಾಸರೇ ನೀವು ಬರ್ಬೇಕಂತೆ, ಆ ಬುದ್ಧಿ ಕರೀತಾ ಇದ್ದಾರೆ. ಸರಿ ಆಯ್ತು. ಅಲ್ಲ, ಕುರಿಗಳನ್ನೆಲ್ಲ ಹಾಗೆ ಬಿಟ್ಟು ಬಂದ, ನಿಂಗೆ ಜವಾಬ್ದಾರಿ ಇಲ್ವಾ? ಅದಕ್ಕೆ ಆ ಬುದ್ಧಿಯವರೇ ಕಾಯ್ತಿದಾರಂತೆ ಕುರಿಗಳನ್ನ. ಅಲ್ಲ ಕಣೋ, ಆ ಬುದ್ಧಿಯವ್ರಿಗೆ ಹೇಳೋದು ನಿನ್ ಕಾಯಿ ಅಂತ. ಸರಿ ಆಯ್ತು, ನೀನು ಹೋಗಿ ನನಗೆ ಕರ್ಕೊಂಬಂದಲ್ಲ, ಅದಕ್ಕೆ ಕೇಳ್ತಾರವ್ರು, ಏನಪ್ಪ ನನ್ನ ಕೆಲಸ ಮಾಡ್ಕೊಟ್ಟೆ, ನೀನು ಕನಕನ ಕರೆದೆ, ನಿನ್ಗೇನು ಕೊಡ್ಲಿ ಅಂತ ಕೇಳ್ತಾರೆ. ಏನು ಕೇಳ್ತೀಯ? ಸ್ವಾಮಿ 10 ಕುರಿ ಇದೆ, 100 ಕುರಿ ಕೇಳ್ತೀನಿ ಅಂತ. ಯಾಕಂದ್ರೆ ಕುರುಬ ಎಲ್ಲ ದಡ್ಡ, 100 ಕುರಿ ಇಟ್ಕೊಂಡು ಏನು ಮಾಡ್ತೀವಿ, ಒಂದು ಕೆಲಸ ಮಾಡು. ಅವ್ರೇನು ಮಾಡ್ತಿದ್ರು? ಸ್ವಾಮಿ ಅವ್ರು ನಗ್ತಿದ್ರು, ಕುಣಿತಿದ್ರು, ಅಳ್ತಿದ್ರು. ಅದರಲ್ಲಿ ಅರ್ಧ ಪಾಲು ನೀನು ಕೇಳುವಂದ್ರು, ಅದರಲ್ಲಿ ಅರ್ಧ ಪಾಲು. ಸರಿ ಆಯ್ತು, ಕನಕದಾಸರ ಮಾತಿನಲ್ಲಿ ವಿಶ್ವಾಸ ಬಂದ. ಇವರು ಕುಣಿದ್ರು, ನಕ್ಕಿದ್ರು, ಎಲ್ಲ ಮಾಡಿದ್ರು, ಎಲ್ಲ ಕಾರ್ಯ ಮುಗೀತು. ಕಡೆಯಲ್ಲಿ ಹಾಕರು ಬಂದು ನೋಡಿದ್ರು, ಅಲ್ಲಪ್ಪ ನೀವು ಕನಕನ ಕರ್ಕೊಂಡ್ ಬಂದಿದ್ದಕ್ಕೆ ಇಷ್ಟು ನಾವು ಆನಂದ ಪಟ್ವಿ, ನಿಂಗೇನು ಬೇಕು? ಸ್ವಾಮಿ ನೀವು ಇಷ್ಟೊತ್ತು ಮಾಡ್ತಿದ್ರಲ್ಲ, ಅದರಲ್ಲಿ ಅರ್ಧ ಪುಣ್ಯ ನಂಗೆ ಬೇಕು. ಯಾರೋ ಹೇಳ್ಕೊಟ್ಟಿದ್ದು? ಕನಕ. ಆ ಕನಕಂದೇ ಇವೆಲ್ಲ ಆಯ್ತು. ನಿನಗೆ ಈ ಪುಣ್ಯದ ಸಾರವನ್ನು ನಿನಗೆ ಕೊಡ್ತೀನಿ, ಅದಕ್ಕೆ ಮುಂದೆ ಹರಿಕಥಾಮೃತ ಸಾರ ಬಂತು ಅಂತ. ಅದಕ್ಕೆ ಅದೇ ಜಗನ್ನಾಥದಾಸರು ಹೇಳಿದ್ದು, ಅಳುವರು, ರೋಧಿಸುವರು, ನಾಟ್ಯವಾಡುವರು, ಬಗೆಯರೋ ಬಡತನ ಭಾಗ್ಯ, ಭಾಗವತರು ತೆಗೆಯಾರೋ ನಿನ್ನಲ್ಲಿ ಮನ ಒಮ್ಮೆಯಾದರು. ಜಗನ್ನಾಥ ವಿಠಲ ನಿನ್ನವರದೇನು ಧನ್ಯರು ಸ್ವಾಮಿ, ನಿನ್ನ ಭಕ್ತರದ್ದು ಎಂಥ ಪುಣ್ಯವಂತರು. ಅಲ್ಲಿ ನಿಲ್ತಾ. ಅದಾದ್ಮೇಲೆ ಮತ್ತೆ ವಿಜಯರಾಯರು, ಗೋಪಾಲದಾಸರು,
ಜೀವನ ಸುತ್ತಾಡಿಸಿ ಸುತ್ತಾಡಿಸಿ ವಿಜಯರಾಯರು ಗುರುಗಳು, ಗೋಪಾಲದಾಸರು ಗುರುಗಳು. ಸರಿ, ಇಷ್ಟೆಲ್ಲ ಆಗಿ ಆ ವಿಜಯರಾಯರ ಅನುಗ್ರಹ ಪ್ರಸಾದವೂ ಹರಿಕಥಾಮೃತ ಆಯಿತು, ಇದು ಆಯಿತು. ಪ್ರಸನ್ನ ವೆಂಕಟದಾಸರನ್ನ ಒಮ್ಮೆ ಅವರು ವೃದ್ಧಾಪ್ಯ ಕಾಲದಲ್ಲಿ ಜಗನ್ನಾಥದಾಸರು ಕಂಡಿದ್ರಂತೆ. ಅವತ್ತು ಪ್ರಸನ್ನ ವೆಂಕಟದಾಸರ ಅನುಗ್ರಹ ಪ್ರಸಾದ ಅವತ್ತು ಅವ್ರು ಊಟಕ್ಕೆ ಹಾಕಿ ಹೇಳಿದ್ರಂತೆ, ಇವತ್ತು ನಾವು ಹಾಕಿದ ಊಟದ ಅಮೃತ ಮುಂದೆ ನೀವು ಇದನ್ನು ದಾರಿ ಎರಿಬೇಕು. ಇಷ್ಟೆಲ್ಲ ಆಯಿತು. ನಮಗೆ ಗೊತ್ತಲ್ಲ ಘಟನೆ, ವಿಜಯರಾಯರು ಊಟಕ್ಕೆ ಕರೆದಿದ್ರು, ಬರಲಿಲ್ಲ, ಇದೆಲ್ಲ ಆಯಿತು. ಮತ್ತೆ ಗೋಪಾಲದಾಸರು ಆಯುಷ್ ದಾನ ಮಾಡಿದ್ಮೇಲೆ ಪಂಡ್ರಾಪುರಕ್ಕೆ ಹೋದರಂತೆ. ಪಂಡ್ರಾಪುರಕ್ಕೆ ಹೋದ್ಮೇಲೆ ಅವರು ಜಗನ್ನಾಥ ವಿಠಲ ಅಂತ ಅಂಕಿತ ಆಯಿತು. ಅಲ್ಲಿ ನೋಡ್ತಾರೆ ಸಾವಿರಾರು ಜನ ಬ್ರಾಹ್ಮಣರು ಸೇರಿದಾರಂತೆ. ಯಾರೋ ಬ್ರಾಹ್ಮಣ ದಂಪತಿಗಳು ಇವ್ರ ಹತ್ರ ಬಂದರಂತೆ, ನೀವು ನೋಡ್ಲಿಕ್ಕೆ ಒಳ್ಳೆ ಸದಾಚಾರವಂತರಂತ ಇದ್ದೀರಾ, ಇವತ್ತು ನಾವು ಪಾಂಡುರಂಗ ವಿಠಲ ದೇವರು ನಮ್ಮ ಮನೆ ದೇವರು, ಆ ಮನೆ ದೇವರು ಪೂಜೆ ಮಾಡ್ಲಿಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ, ಬ್ರಾಹ್ಮಣ ಸುವಾಸ ಸಂತರ್ಪಣೆ ಮಾಡ್ತಾ ಇದ್ದೀವಿ, ನೀವು ಬಂದು ಇಲ್ಲಿ ಭೋಜನ ಸ್ವೀಕಾರ ಮಾಡಬೇಕು ಅಂತ ಅವ್ರು ಅನ್ಕೊಂಡ್ರಂತೆ. ಅವತ್ತು ವಿಜಯರಾಯರು ದೇವ್ರ ನೈವೇದ್ಯಕ್ಕೆ ಕರೆದ್ರೆ ಹೋಗ್ಲಿಲ್ಲ, ಇಲ್ಲಿ ಮತ್ತೆ ನಾನು ಹೋಗಲ್ಲ ಅಂತ ಹೇಳಬಾರ್ದು, ಮಾಡ್ತೀನಿ ಬರ್ತೀನಿ ಅನ್ನೋಬಿಟ್ರು. ಹೋದ್ರಂತೆ, ಒಳ್ಳೆ ಬಾಳೆ ಎಲೆ ಹಾಕಿದ್ದಾರೆ, ಪಂಚವಕ್ಷ ಪರಮಾನ್ನ ಊಟ ಮಾಡಿದ್ದಾರೆ. ಹೋಗಿ ಕೈ ತೊಳ್ಕೊಂಬಣ್ಣಿ ಅಂತ ಒಂದು ತಂಗಿ ಕೊಟ್ರಂತೆ. ಕೈ ತೊಳ್ಕೊಂಡು ಪುನಃ ಬಂದು ನೋಡ್ತಾರೆ, ಎಲೆ ಇಲ್ಲ, ಸಾವಿರಾರು ಜನವೇ ಇಲ್ಲ. ಅವ್ರು ಅನ್ಕೊಂಡ್ರಂತೆ, ಆ ರುಕ್ಮಿಣಿ ಪಾಂಡುರಂಗ ಇಬ್ಬರೇ ನನ್ನ ಅಡಿಗೆ ಮಾಡಿ ಇವತ್ತು ಹಾಕಿದಾರಲ್ಲ, ಅದೇ ಹರಿಕಥಾ ಅಮೃತ. ನಾವು ಊಟ ಮಾಡಿದ್ದಲ್ಲ ಅಮೃತ, ಅದನ್ನೇ ಇದಕ್ಕೆ ದಾರಿ ಇರ್ತಾ ಇದ್ದೀವಿ. ಯಾರು ಗುರುಗಳು? ಆ ಪಾಂಡುರಂಗ ರುಕ್ಮಿಣಿಯರೇ ಗುರುಗಳು. ಅವರ ಕರುಣದಿಂದ ಈ ಅಮೃತ ಬಂತು. ಸರಿ, ಅವ್ರು ಅನ್ಕೊಂಡ್ರು, ಈ ಹರಿದಾಸ್ ಸಾಹಿತ್ಯ ಬೆಳೆದಿದ್ದೇ ಶ್ರೀಪಾದರಾಜರಿಂದ. ಅವ್ರ ದರ್ಶನ ಮಾಡೋಣ ಅಂತ ಮುಳಬಾಗ್ಲಿಗೆ ಬಂದರು. ಮುಳಬಾಗ್ಲಿಗೆ ಬಂದು ಶ್ರೀಪಾದರಾಜರ ದರ್ಶನ ಮಾಡಿದ್ರು. ಶ್ರೀಪಾದರಾಜರು ಅಂದರು, ನಿಮಗೆ ಹರಿಕಥಾಂಸಾರ ಬರಲಿಕ್ಕೆ ಎಲ್ಲ ಪುಣ್ಯ ಇದೆ, ಒಂಚೂರು ಪುಣ್ಯ ಕಮ್ಮಿ ಇದೆ. ನ್ಯಾಯವಾಗಿ ನೋಡಿದ್ರೆ 250 ವರ್ಷ ವ್ಯತ್ಯಾಸ. ಯಾರಿಗೆ? ಶ್ರೀಪಾದರಾಜರು ಮತ್ತೆ ಜಗನ್ನಾಥದಾಸರು. 250 ವರ್ಷ ತನಕ ಮಧ್ವನಾಮಕ್ಕೆ ಫಲಸ್ತುತಿನೇ ಇಲ್ಲ ಅಲ್ವಾ? 250 ವರ್ಷ ಆದ್ಮೇಲೆ ಶ್ರೀಪಾದರಾಜರು ಹೇಳ್ತಾರೆ, ಹರಿಕಥಾಮೃತದ ಫಲ ನಿಮಗೆ ಬೇಕು ಅಂದ್ರೆ ನಮ್ಮ ಮಧ್ವನಾಮಕ್ಕೆ ಫಲ ಬರೀರಿ ಅಂತ. ಶ್ರೀಪಾದರಾಜರ ಮುಂದೆ ಮಧ್ವನಾಮಕ್ಕೆ ಫಲ ಬರೆದ ಮೇಲೆ, ಫಲಸ್ತುತಿ ಬರೆದ ಮೇಲೆ ಶ್ರೀಪಾದರಾಜರು ಅಂದ್ರಂತೆ, ಇವತ್ತು ನಿಮಗೆ ಅನುಗ್ರಹ ಮಾಡ್ತಾ ಇದ್ದೀವಿ, ಈ ಅಮೃತ ಅದಕ್ಕೆ ಮುಂದೆ ಹರಿಕಥಾಮೃತ ಬರಲಿ ಅಂತ. ಇಷ್ಟೆಲ್ಲದ ಪುಣ್ಯದಿಂದ ಹರಿಕಥಾಮೃತ ಸಾರ ಗುರುಗಳ ಕರುಣ. ಯಾವ ಗುರುಗಳು? ಇಷ್ಟೆಲ್ಲ ಗುರುಗಳು. ಈ ವ್ಯಾಖ್ಯಾನ ನಮ್ಮ ತಲೆಗೆ ಒಳೆಯುತ್ತಾ? ಇನ್ನೂ ಹೇಳ್ತಾ ಹೋದ್ರೆ ಎಷ್ಟೋ ಇದೆ. ಈ ವ್ಯಾಖ್ಯಾನ ಗುರು ಜಗನ್ನಾಥದಾಸರ ವ್ಯಾಖ್ಯಾನ. ಇದು ಗುರು ಜಗನ್ನಾಥದಾಸರು ಒಬ್ಬರೇ ಹೇಳಿದ್ದು. ಅಂತಹ ವ್ಯಾಖ್ಯಾನವನ್ನು ರಚನೆ ಮಾಡಿದ್ರು ಗುರು ಜಗನ್ನಾಥದಾಸರು. ಯಾಕೆ ಅಂತಂದ್ರೆ ಈ ಹರಿಕಥಾಂಸಾರ ಪ್ರತಿಯೊಬ್ಬರಿಗೂ ಕೂಡ ಮುಟ್ಟಬೇಕು ಅಂತ ಅವರು ಮಾಡಿಕೊಂಡು ಕೌತಾಳಕ್ಕೆ ಬರ್ತಾರೆ. ಕೋಶಿಗೆಯಲ್ಲಿ ಇದ್ದಂಥವ್ರು ಕೌತಾಳಕ್ಕೆ ಬಂದರು. ಅಲ್ಲಿ ಕವಿತಾಳ ಅಂತಂದ್ರೆ ಎಲ್ಲ ಜ್ಞಾನಿಗಳು ಸೇರಿದಂಥ ಆ ಸ್ಥಳವಾಗಿತ್ತು ಕೌತಾಳ. ಅಲ್ಲಿ ಮಂಗಳ ಶುಭಾಂಗನೆ ರಂಗಯ್ಯನೇ ತುಂಗ ಮಹಿಮೋದ್ಧಾರ ಮಹಾರಾಯನೇ ಅಂತ ಹೇಳಿ ಆ ರಂಗಯ್ಯ ಅಜ್ಜನನ್ನ ಸ್ತುತಿ ಮಾಡ್ತಾ, ಇವರೇ ಇಂದಿನ ಜನ್ಮದಲ್ಲಿ ಇಬ್ರಾಂಪುರ ಅಪ್ಪ ಅವರು ಅಂತವರನ್ನ ಸ್ತುತಿ ಮಾಡ್ತಾ ಮುಂದೆ ಹೇಳ್ತಾರೆ. ಅಲ್ಲೆಲ್ಲ ಸಾಬ್ರು ಅವರೇ ಇವರೇ ಇದ್ದಿದ್ದು. ಒಂದು ಮಾತು ಹೇಳ್ತಾರೆ, ಶಫರಿ ಸಾಲಿಗ್ರಾಮ ಅದರೊಳಗೆ ಇರಿಸಿದೆಯೋ ಅಪರಿಮಿತ ಧೃತಜಲವು ನಿಂದ್ರವಂತೆ. ಆ ಸಾಬ್ರಿದ್ನಲ್ಲ, ಅವನು ಒಳಗಡೆನೆ ದೇವ್ರನ್ನ ಕಾಣಲಿಕ್ಕೆ ಅಂತ ಪ್ರಯತ್ನ ಪಟ್ಟಂಥವ್ರು ರಂಗಯ್ಯ ಅಜ್ಜ. ಹಾಗಾಗಿ ಅಂಥ ಸನ್ನಿಧಾನದಲ್ಲಿ ನಾವು ರಾಯರನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ರಾಯರನ್ನು ಪ್ರತಿಷ್ಠಾಪನೆ ಮಾಡಿ ಯಾವ ರೀತಿ ರಾಯರನ್ನ ಸ್ತುತಿ ಮಾಡಿದ್ರು ಪ್ರತಿದಿನ ಹೇಳ್ತಾ ಇದ್ದಾರಂತೆ ರಾಯರ ಬಗ್ಗೆ. ರಾಯರು ಎಂಥವ್ರು. ನಾಳೆ ದಿನ ಚಿಂತನೆ ಮಾಡೋಣ ಯಾಕೆ ಮೂಕನಾದ್ಯೋ ಅನ್ನೋದು. ಯಾಕಂದ್ರೆ ಅದು ಅತ್ಯದ್ಭುತವಾದ ಕೀರ್ತನೆ ಅವರು ರಚನೆ ಮಾಡಿದ್ರು. ಅವ್ರು ಹೇಳ್ತಾರೆ, ಇನ್ನು ತಿರುಪತಿಗೆ ಹೋದ ಕಾಲಕ್ಕೆ ವೆಂಕಟೇಶ್ ಸ್ತವರಾಜ, ಕೊಲ್ಲಾಪುರಕ್ಕೆ ಹೋದಾಗ ಲಕ್ಷ್ಮೀ ಸ್ತವರಾಜ, ಇದನ್ನೆಲ್ಲ ರಚನೆ ಮಾಡ್ತಾರೆ. ರಾಘವೇಂದ್ರ ವಿಜಯ ಅಂತ ಕನ್ನಡದಲ್ಲಿ ಬರೀತಾರೆ. ರಾಘವೇಂದ್ರ ವಿಜಯವನ್ನು ಮಾಡುವಾಗ ಹೇಳ್ತಾರೆ, ರಾಘವೇಂದ್ರರ ವಿಜಯ ಪೇಳುವೆ ರಾಘವೇಂದ್ರರ ಕರುಣ ಬಲದಲ್ಲಿ ರಾಘವೇಂದ್ರರ ಬಕುತರಾದವರು ಇದನ್ನು ಕೇಳುವುದು. ಎಲ್ಲರೂ ಕೂಡ ಇದನ್ನು ಕೇಳಿ ಅರಿಸ್ಕೊಳ್ಳಿಕ್ಕಾಗಲ್ಲ. ಇದರಲ್ಲಿ ಎಂತೆಂಥ ವಿಚಾರ ಹೇಳಿದ್ದಾರೆ ಅಂತಂದ್ರೆ, ನಮಗೆ ಏನಾದ್ರು ಇದು ಯಾಕೆ ಹಿಂಗೆ ಗುರು ಜಗನ್ನಾಥದಾಸರು ಹೇಳಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡ್ಲಿಕ್ಕಾಗಲ್ಲ. ಅಷ್ಟು ರಾಯರಲ್ಲಿ ಭಕ್ತಿ, ಸಾಮಾನ್ಯ ಇಷ್ಟು ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಗುರು ಜಗನ್ನಾಥದಾಸರು, ಇನ್ನೊಬ್ರು ವಿಠಲೇಶಾಂಕಿತರು, ಇನ್ನೊಬ್ರು ಗುರು ಶ್ರೀಶ ವಿಠಲರು. ಇವರು 3 ಜನ ಸಾಹಿತ್ಯ ನೋಡ್ಬಿಟ್ರೆ ರಾಯರ ಬಗ್ಗೆ ಮಾಡೋದು ಅದಕ್ಕೆ ನಿಜ ವ್ಯಾಖ್ಯಾನ ಮಾಡ್ಲಿಕ್ಕಾಗಲ್ಲ. ಅಷ್ಟು ಕಠಿಣವಾಗಿ ಅವರ ರಾಯರನ್ನು ವರ್ಣಿಸಿದ ರೀತಿ ಇದೆ. ಅವ್ರು ಹೇಳ್ತಾರೆ, ರಾಘವೇಂದ್ರರ ಭಕ್ತರು ಇದನ್ನು ಆಧಾರದ ಕೇಳುವುದು. ಅವ್ರು ಹೇಳ್ತಾರೆ, ಇದನ್ನ ನಾನು ಬರಿತಾ ಇದ್ದೀನಿ. ಹೇಗೆ ಬರಿತಾ ಇದ್ದೀನಿ? ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಕೇಳಿದವನಲ್ಲ.
ನನ್ನ ಅಧ್ಯಯನ ಯಾವ ರೀತಿ ಇದೆ ಅಂತಂದ್ರೆ, ನಾನು ಯಾರ ಹತ್ರನೂ ಗುರುಗಳ ಹತ್ರ ಹೋಗಿ ಶಾಂತಿ ಪಾಠ ಹಾಕಿ ಕೇಳಿದವನಲ್ಲ, ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಕೇಳಿದವನಲ್ಲ, ತತ್ವದ ಹಾದಿ ತಿಳಿದವನಲ್ಲ. ಈ ತತ್ವದ ಹಾದಿಯೇ ನನಗೆ ಗೊತ್ತಿಲ್ಲ. ಬುಧ ಜನ ಸಂಘ ಮೊದಲಿಲ್ಲ, ಉತ್ತಮರ ಸಹವಾಸ ಅನ್ನೋದಿಲ್ವೇ ಇಲ್ಲ. ಮೋದ ತೀರ್ಥ ಪದಾಬ್ಜ ಮಧುಕರ ರಾಧಶ್ರೀ ಗುರು ರಾಘವೇಂದ್ರರ ಪಾದ ಪದ್ಮ ಪರಾಗ ಲೇಷದ ಸ್ಪರ್ಶ ಮಾತ್ರದಲ್ಲಿ ನನಗಿಷ್ಟು ಜ್ಞಾನ ಎಲ್ಲಿಂದ ಬಂತು ಅಂತಂದ್ರೆ, ಆ ಮಂತ್ರಾಲಯ ಪ್ರಭುಗಳ ಪಾದಕೆಯ ಒಂದು ಮಂತ್ರಾಕ್ಷತೆ ಇಷ್ಟು ದೊಡ್ಡ ಕಾರ್ಯ ಮಾಡಿಸ್ತಿದೆ ಅಂತ ಹೇಳ್ತಾರೆ. ನಾವು ಮಂತ್ರಾಕ್ಷತೆ ದಿನ ಹಾಕೋತೀವಿ, ಏನು ಬದಲಾವಣೆ ಆಯಿತು? ನಾವು ಪ್ರಶ್ನೆ ಮಾಡ್ಕೋಬೇಕು. ಇವತ್ತು ನಾನು ರಾಯರ ಮಂತ್ರಾಕ್ಷತೆ ಹಾಕೊಂಡೆ, ಮಲ್ಕೊಳ್ಳುವಾಗ ಯೋಚನೆ ಮಾಡೋಣ. ಇವತ್ತು ಬೆಳಗ್ಗೆ ರಾಯರ ಮಂತ್ರಾಕ್ಷತೆ ಹಾಕೊಂಡೆ, ಮಲಗುವಷ್ಟು ಕಾರ್ಯಕ್ಕೆ ಎಷ್ಟು ಪುಣ್ಯ ಮಾಡಿದ್ದೀನಿ, ಎಷ್ಟು ಪಾಪ ಮಾಡಿದ್ದೀನಿ. ಪುರಂದರದಾಸರು ಹೇಳ್ತಾರೆ, ತನುವ ಶೋಧಿಸಬೇಕು ನಿತ್ಯ, ದಿನ ದಿನ ಮಾಡುವ ಪಾಪ ಪುಣ್ಯದ ವೆಚ್ಚ ಅಂತ. ದಿನ ಎಷ್ಟು ಪಾಪ ಮಾಡಿದ್ದೀನಿ, ಪುಣ್ಯ ಮಾಡಿದ್ದೀನಿ ಲೆಕ್ಕ ಹಾಕ್ಬೇಕಂತ. ಅದಕ್ಕೆ ಮಂತ್ರಾಲಯ ಪ್ರಭುಗಳು ಸರ್ವ ಸಮರ್ಪಣಾಗತ್ಯ ಅಂತ ಮಾಡೋದು. ರಾಯರು ಹೇಳ್ತಾರೆ, ಯಾವ ರೀತಿ ಇರಬೇಕು ಅಂದರೆ, ನಮ್ಮ ಸಂಕಲ್ಪ ಯಾವ ರೀತಿ ಇರಬೇಕು, ನಮ್ಮ ಸಮರ್ಪಣೆ ಯಾವ ರೀತಿ ಇರಬೇಕು. ಸಂಕಲ್ಪ ಹೇಗಿರಬೇಕು ಅಂದರೆ, ಇವತ್ತು ನಾನೆಲ್ಲ ಏನೇನು ಮಾಡ್ತೀನಿ, ಆ ಭಗವಂತನ ಇಚ್ಛೆ ಏನೇನು ನಡೆಸ್ಕೊಡ್ಬೇಕು, ಮುಂದೆ ನಾನು ಏನೇನು ಮಾಡಬೇಕು, ನನಗೆ ಮದುವೆ ಆಗತ್ತಾ, ಆ ಪುಣ್ಯ ಅದರಿಂದ ಸಂತಾನ ಆಗತ್ತಾ, ಅವನಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತೀನ, ಒಳ್ಳೆ ಸಂಕಲ್ಪಗಳನ್ನು ಮಾಡ್ಬೇಕಂತ. ಸಮರ್ಪಣೆ ಹೇಗೆ ಮಾಡಬೇಕು, ನಾನು ಇವತ್ತೇ ಕೂತಿದ್ದೀನಿ, ಹಿಂದೆ ಯಾವ್ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ, ಅದನ್ನು ಇವತ್ತು ಕೃಷ್ಣಾರ್ಪಣ. ಯಾವ್ಯಾವ ಪಾಪ ಮಾಡಿದ್ದೀನೋ ಅದು ಕೃಷ್ಣಾರ್ಪಣ. ಇವತ್ತು ನಾನು ಯಾವ ಧರ್ಮ ಕಾರ್ಯ ಮಾಡ್ತೀನೋ ಗೊತ್ತಿಲ್ಲ ಸ್ವಾಮಿ, ಏನು ಪುಣ್ಯ ನೀನು ನಿಂತು ಮಾಡಿಸ್ತೀಯೋ ಈಗಲೇ ಕೃಷ್ಣಾರ್ಪಣ. ನಾನು ನಾಳೆ ದಿನ ಎದ್ದು ಸ್ನಾನ, ನಾಳೆ ಏನೇನು ಕಾರ್ಯ ಮಾಡ್ತೀನಿ ಅದೆಲ್ಲ ಇವತ್ತೇ ಕೃಷ್ಣಾರ್ಪಣ. ನನಗೆ ಸಂತಾನ ಆಯ್ತಾ, ಆ ಮಕ್ಕಳಿಗೆ ನಾನು ವಿದ್ಯಾಭ್ಯಾಸ ಮಾಡಿಸ್ತೀನಿ, ಉಪನಯನ ಮಾಡಿಸ್ತೀನಿ, ಆ ಪುಣ್ಯ ಬರುತ್ತಲ್ಲ ಅದು ಇವತ್ತೇ ಕೃಷ್ಣಾರ್ಪಣ. ಈ ರೀತಿ ಆ ಕೃಷ್ಣಾರ್ಪಣದ ಬುದ್ಧಿಯನ್ನು ಹೇಳಿದ್ರೆ, ಇವ್ರು ಹೇಳ್ತಾರೆ, ರಾಯರ ಒಂದು ಮಂತ್ರಾಕ್ಷತೆ ನನ್ನ ಜೀವನದಲ್ಲಿ ಎಷ್ಟು ಬದಲಾವಣೆ ತಂತು. ಕೃತಿಯ ಮಾಡುವ ಶಪುತಿ ಪುಟ್ಟಿತು, ರಾಯರ ಪಾದದ ಮಂತ್ರಾಕ್ಷತೆಯ ಪುಣ್ಯ ಹೇಳ್ತಾ ಇದ್ದಾರೆ. ಕೃತಿಯ ಮಾಡುವ ಶಪುತಿ ಪುಟ್ಟಿತು, ಮತಿಯ ಮಾಂದ್ಯವು ತಾನೇ ಹೋಯಿತು. ನಮಗೆ ನಾವೆಲ್ಲ ಮಂದಮತಿಗಳು. ರಾಯರನ್ನು ಸ್ತುತಿ ಮಾಡುವಾಗ ಹೇಳ್ತೇವಲ್ಲ, ಮಂದಭಾಗ್ಯರಿಗೆ ದೊರೆಯದಿವರ ಸೇವಾ. ಮಂದಭಾಗ್ಯರಾಗಿ ಅವರ ಹತ್ರ ಬಂದರೂ ಕೂಡ ಆ ಮಂತ್ರಾಲಯ ಪ್ರಭುಗಳ ಈ ಮಂದತನವನ್ನು ಕಳೆದು ಜ್ಞಾನವನ್ನು ಕೊಡ್ತಾರೆ. ನಮ್ಗೆ ನಿಜ ಗೊತ್ತಿಲ್ಲ ರಾಯರ ಶಕ್ತಿ ಎಂಥದ್ದು ಅಂತ. ರಾಯರು ಅಂತಂದ್ರೆ ಏನೋ ಅವರ ಆರಾಧನೆ, ಊಟ, ನಾವು ಕೇಳಿದ್ದೆಲ್ಲ ಕೊಡ್ತಾರೆ ಅಂತ ಅನ್ಕೊಂಡಿದೀವಿ. ಅವ್ರು ಹೇಳ್ತಾರೆ, ಕೃತಿಯ ಮಾಡುವ ಶಕ್ತಿ ಬಿಟ್ಟಿದ್ದು. ನಿಜ ರಾಯರನ್ನು ಸ್ತುತಿ ಮಾಡಿ ಜ್ಞಾನ ಬೇಕು ಅಂತ ಕೇಳಿದ್ರೆ ಖಂಡಿತವಾಗಿ ನಮ್ಮ ಕೈಯಲ್ಲಿ ಎಂದೂ ನಾಶ ಆಗದಿರುವಂತ ಕಾರ್ಯ ಮಾಡಿಸ್ತಾರೆ. ನಾನು ಒಂದು ಘಟನೆ ಹೇಳ್ತೀನಿ. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಒಂದು ಬೆಟ್ಟದಾಸನಪುರ ಅಂತಿದೆ. ಅಲ್ಲಿ ವಿಷ್ಣು ತೀರ್ಥರ ಸನ್ನಿಧಾನ, ವಿಷ್ಣು ತೀರ್ಥ ಬೃಂದಾವನ ಇದೆ. ಅಲ್ಲಿ ಪೂಜೆ ಮಾಡ್ತಿದ್ದೆ. ಅದು ಪ್ರತಿಷ್ಠಾಪನೆ ಆದಾಗಿಂದ ಒಂದು 3 ವರ್ಷಗಳ ಕಾಲ. ಅಲ್ಲಿಗೆ ಬರೋರಿಗೆ ಯಾರಿಗೂ ವಿಷ್ಣು ತೀರ್ಥರ ಬಗ್ಗೆ ಗೊತ್ತಿಲ್ಲ. ನನ್ನ ಪ್ರವಚನ ಶುರು ಆಗಿದ್ದೆ ಅಲ್ಲಿಂದ, ಪ್ರವಚನ ಮಾಡಬೇಕು ಅಂತ ಶುರು ಮಾಡಿದ್ದೆ ಅಲ್ಲಿಂದ. ಅದಕ್ಕೆ ಮೊನ್ನೆ ನಾ ಹೇಳಿದ್ನಲ್ಲ, ವಿಷ್ಣು ತೀರ್ಥರ ಸ್ಮರಣೆ, ಅವರು ಪೂಜೆ ಮಾಡಿದ ಪುಣ್ಯಕ್ಕೆ ಅವ್ರ ಚರಿತ್ರೆನ 11 ಶ್ಲೋಕದಲ್ಲಿ ಚಿಕ್ಕದಾಗಿ ಆ ಸಂಪೂರ್ಣ ಚರಿತ್ರೆ ಬರೆಯೋಂಗೆ ಮಾಡಿಸೋದಕ್ಕೆ ಏನಾಯ್ತು ಗೊತ್ತಾ, ಒಮ್ಮೆ ಇದೇ ಕೃತಿಯನ್ನ ಒಂದ್ಸರಿ ಟೈಪ್ ಮಾಡಿಕೊಂಡು ಮಂತ್ರಾಲಯ ಸ್ವಾಮಿಗಳು ಮತ್ತು ಬೇರೆ ಸ್ವಾಮಿಗಳು ಕೊಟ್ಟರೆ ಆ ಕೃತಿಯನ್ನು ತೆಗೆದು ತಲೆ ಮೇಲೆ ಇಟ್ಕೊಂಡ್ರು. ನನಗನ್ನಿಸ್ತು, ನಾವು ಬರ್ದಿದ್ದನ್ನು ತಲೆ ಮೇಲೆ ಇಟ್ಕೊಳ್ತಾರೆ ಅಂತಂದರೆ ಅದಕ್ಕೆ ಅವ್ರ ಕಾರುಣ್ಯ ಎಂಥದ್ದು ಅಂತ. ಇದು ಎಲ್ಲಿಂದ ಬಂತು? ಪ್ರತಿನಿತ್ಯ ರಾಯರ ಪಾದೋದಕ್ಕೆ ಅವರ ಮಂತ್ರಾಕ್ಷತೆಯಿಂದ ಬಂತು. ಅದನ್ನ ಹೇಳ್ತಾರೆ ಗುರು ಜಗನ್ನಾಥದಾಸರು, ಕೃತಿಯ ಮಾಡುವ ಶಕ್ತಿ ಪುಟ್ಟಿತು, ಮತಿಯ ಮಾಂದ್ಯವು ತಾನೇ ಹೋಯಿತು, ಯತನವಿಲ್ಲದೆ ಸಕಲ ವೇದಾರ್ಥಗಳು ತಿಳಿಯಬಹುದು. ಪ್ರಯತ್ನ ಪಡದೆ ಬೇಡ ಅಂತ. ನಾವು ಎಷ್ಟೋ ಸರಿ ಅನ್ಕೋತೀವಿ, ಯಾವುದೋ ಓದ್ತಿರ್ತೀವಿ, ಇದರ ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತೀವಲ್ಲ. ಖಂಡಿತ ರಾಯರ ಪಾದೋದಕ ಸೇವನೆ ಮಾಡ್ರಿ, ಖಂಡಿತ ಆಗುತ್ತೆ. ಹೀಗೆ ಆಯ್ತಂತೆ. ನಿಮಗೆಲ್ಲ ಮಹಿಷಿ ಗೊತ್ತಲ್ಲ, ಮಹಿಷಿಯಲ್ಲಿ ಸತ್ಯಸಂಧರ ಬರಕ್ಕಿಂತ ಪೂರ್ವದಲ್ಲಿ ಒಂದು ಘಟನೆ ನಡೆಯಿತು. ಸತ್ಯಸಂಧರು ಉಡುಪಿಯಿಂದ ಪ್ರಯಾಣ ಮಾಡ್ಕೊಂಡು ಬರ್ತಿದ್ರು. ಅವ್ರಿಗೆ ಗೊತ್ತಾಯ್ತು ನಮ್ಮ ಅವಸಾನ ಕಾಲ ಸಮೀಪದಲ್ಲಿದೆ ಅಂತ. ಅಲ್ಲಿ ಒಬ್ಬರು ಆಚಾರ್ಯ ಇದ್ರಂತೆ, ಅವ್ರು ಪ್ರತಿನಿತ್ಯ ಪರಿಮಳ ಗ್ರಂಥ ಪಾರಾಯಣ ಮಾಡಬೇಕು. ಪರಿಮಳ ಗ್ರಂಥದಲ್ಲಿ ಯಾವುದೋ ಒಂದು ವಾಕ್ಯ ಅರ್ಥ ಆಗಲಿಲ್ಲ, ಅದನ್ನು ಅಂಡರ್ಲೈನ್ ಮಾಡಿ ಆ ಪರಿಮಳ ಗ್ರಂಥ ಇಟ್ಟು ಪ್ರದಕ್ಷಿಣೆಯಾಗಿ ನಮಸ್ಕಾರ ಮಾಡಬೇಕಂತೆ. ರಾಯರೇ, ಈ ವಾಕ್ಯದ ಅರ್ಥ ನನಗೆ ತಿಳಿತಿಲ್ಲ, ನೀವೇ ತಿಳಿಸ್ಕೊಡ್ಬೇಕು ಅಂತ. ಅವಾಗ ರಾಯರ ಸ್ವಪ್ನದಲ್ಲಿ ಬಂದು, ನಾಳೆ ನಾನು ಒಬ್ಬರಲ್ಲಿ ಸನ್ನಿಹಿತನಾಗಿ ಬರ್ತೀನಿ ಅಂದ್ರಂತೆ. ಮಾರನೇ ದಿನ ಬಂದಂಥವರೇ ಸತ್ಯಸಂಧರು. ಬಂದರೆ ಸತ್ಯಸಂಧರು ಕೇಳಲೇ ಇಲ್ಲ ಅಂತವ್ರನ್ನ. ಅವತ್ತು ಯಾವ್ದು ಅಂಡರ್ಲೈನ್ ಮಾಡಿದ್ದೋ ಅದನ್ನು ತಾವೇ ಹೇಳಿಬಿಟ್ರು ಅಂತ. ಹಾಗೆ ರಾಯರನ್ನು ನಾವು ಸ್ತುತಿ ಮಾಡಿದ್ರೆ ಯಾವುದೋ ರೂಪದಲ್ಲಿ ಬಂದು ಅದನ್ನ ಕಳೆದು ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ,
ಯತನವಿಲ್ಲದೆ ಸಕಲ ವೇದಾರ್ಥ ತಿಳಿಯಬಹುದು. ಪತಿತ ಪಾವನರಾದ ಗುರುಗಳ ಅತುಳ ಮಹಿಮೆಯ ಆವಬಲ್ಲನು. ಮತಿಮಾಂತವರ ಬದಿಗಸದಳ ನರರ ಪಾಡೇನು. ಇಂಥ ಗುರುಗಳನ್ನು ಆಶ್ರಯ ಮಾಡದೇ ಇದ್ದಾರಲ್ಲ ಜನಗಳು, ಅವರು ಪಾಡೇನು ಅಂತ ದುಃಖ ಪಡ್ತಾ ಇದ್ದಾರೆ. ಈ ರೀತಿ ಆವ ಗುರುಗಳ ಪಾದ ತೋಯದಿ ದೇವನದಿ ಮೊದಲಾದ ತೀರ್ಥಗಳ ಆವ ಕಾಲದಿಂದಲಿಂದ ತಾವೇ ಬೆರೆತು ನಿಂತಿಹೆವು. ಈ ರಾಘವೇಂದ್ರ ವಿಜಯ ಮಾಡುವಾಗ ಹೇಳ್ತಾರೆ, ಯಾವ ಗುರುಗಳ ಪಾದೋದಕವೂ ಗೊತ್ತಿಲ್ಲ. ಈ ಮಂತ್ರಾಲಯ ಪ್ರಭುಗಳ ಪಾದೋದಕದ ಮಹಿಮೆ ಹೇಳ್ತೀನಿ. ಆ ಗುರುಗಳ ಪಾದೋದಕದಲ್ಲಿ ಏನಿದೆ ಅಂತಂದ್ರೆ ಎಲ್ಲಾ ತೀರ್ಥಗಳು, ಎಷ್ಟು ನದಿಗಳಿದೆಯಲ್ಲ ಅಷ್ಟು ನದಿಗಳ ಸನ್ನಿಧಾನ ಅಲ್ಲಿ ಬಂದ್ಬಿಟ್ಟಿದೆ ಅಂತ. ನಮಗೆ ರಾಯರ ಪಾದೋದಕದ ಮಹಿಮೆ ಗೊತ್ತಿದೆಯಾ? ನಮಗೆ ಖಂಡಿತ ಗೊತ್ತಿಲ್ಲ. ಅಷ್ಟು ಮಹಿಮೆ ಇದೆ, ಅಷ್ಟು ಮಹಿಮೆ ಇದೆ. ಅದನ್ನು ಹೇಳಕ್ ಹೊರಟ್ರೆ ಅದೇ ಒಂದು ವಿಚಾರ ನಡೆಯುತ್ತೆ. ಶ್ರೀವರನು ತಾ ಚಕ್ರ ರೂಪದಿ ಜೀವೋತ್ತಮ ಪ್ರಾಣದೇವನು ಸಾವಿರಾಸ್ಯನೆ ರಾಯರೆಂದು ಸುರರು ನಿಂತಿಹರು. ಒಳ್ಳೆಯದಾಗಿ ರಾಯರಾಗಿತ್ತು. ಹಲವು ಬೋಧ ಸುತೀರ್ಥ ಮುನಿಗಳು ಹಲವು ಕಾಲದಿ ನಿಂತು ಜನರಗ ಒಳಿದು ಕೀರುತಿಯ ನಿತ್ಯ ಲೋಕದಿ ಖ್ಯಾತಿ ಮಾಡಿಹರು. ರಾಯರಲ್ಲಿ ಎಲ್ಲರೂ ನಿಂತ್ಕೊಂಡು ಈ ಮಂತ್ರಾಲಯ ದೊಡ್ಡದಾಗ್ಲಿ, ಇಲ್ಲಿ ಬರೋ ಅಂತವರ ಪ್ರಾರಬ್ಧ ಕಳೀಲಿ. ಮಂತ್ರಾಲಯ ಅಂದ್ರೆ ಏನಂತೆ ಗೊತ್ತಾ? ನಾವೆಲ್ಲ ಹೇಳ್ತೀವಲ್ಲ, ಗಂಗೆಗೆ ಹೋಗಿ ಮುಳುಗಿದ ತಕ್ಷಣ ನಮ್ಮ ಪಾಪ ಹೋಯ್ತು ಅಂತ. ಗುರುಜಗನ್ನಾಥದಾಸ್ ಹೇಳ್ತಾರೆ, ಈ ಮುಸ್ರೆ ಪಾತ್ರೆ ಇರುತ್ತಪ್ಪ, ಆ ಮುಸ್ರೆ ಪಾತ್ರೆನ ತಗೊಂಡು ಗಂಗೆಯಲ್ಲಿ ಅದ್ದಿದ ತಕ್ಷಣ ಮುಸ್ರೆ ಹೊರಟೋಗುತ್ತಾ? ಏನ್ ಮಾಡ್ಬೇಕು? ತಿಕ್ಕಬೇಕು. ಯಾರು ತಿಕ್ತಾರೆ? ಅದಕ್ಕೆ ಮಂತ್ರಾಲಯಕ್ಕೆ ಬಂದು ಒಂದ್ಸರಿ ಬಂದು ಹೋಗು, ಎಲ್ಲ ಮುಸ್ರೆ ಕಳಿಯುತ್ತೆ ಅಂದ್ಬಿಟ್ಟು. ಅಷ್ಟು ಸಾಮರ್ಥ್ಯ ಮಂತ್ರಾಲಯಕ್ಕಿದೆ ಅಂದ್ರು. ಇದು ಹೇಳಕ್ ತಾಕತ್ ನಮ್ಗಿದೆಯಾ? ನಮ್ಗೆ ಅಷ್ಟು ನಂಬಿಕೆ ಇದೆಯಾ ರಾಯರ ಮೇಲೆ? ಯಾರ ಜೀವನದಲ್ಲಿ ಬದುಕೇ ಇಲ್ಲ ಅಂತ ಹೇಳ್ತಾನಲ್ಲ, ಅವನು ಮಂತ್ರಾಲಯಕ್ಕೆ ಹೋಗಿ ಬಂದ್ರೆ ಅವನು ಬದುಕು ನೋಡಿದ್ರೆ ರಾಜ ಆಗ್ಬಿಟ್ಟಿರ್ತಾನೆ. ಅಂತಹ ಸಾಮರ್ಥ್ಯ ರಾಯರಲ್ಲಿದೆ. ಹೇಗೆ ಬಂತು? ಹೇಗೆ ಬಂತು ಅಂದ್ರೆ ಆಚಾರ್ಯ ಮಧ್ವರವರಲ್ಲಿ ಅಷ್ಟು ನಿಂತು, ಆ ವಾಯುದೇವರವರಲ್ಲಿ ನಿಂತು ಎಲ್ಲರ ಪ್ರಾರಬ್ಧ ಕಳೀತಾ ಇದ್ದಾರೆ, ಆ ದುಃಖಗಳನ್ನು ಕಳೀತಾ ಇದ್ದಾರೆ. ಅಂತ ಕೀರ್ತಿ ಅವರಲ್ಲಿದೆ ಅಂತ ಹೇಳ್ತಾ ರಾಯರಲ್ಲಿ ಹೇಗೆ ಭಕ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಹೇಳ್ತಾ ಇವತ್ತು ಸಮಾಪ್ತಿ ಮಾಡೋಣ. ರಾಯರಲ್ಲಿ ಎಷ್ಟು ಭಕ್ತಿ ಅಂತ ಹೇಳ್ತಾರೆ. ಸ್ವಸ್ತಿ ಶ್ರೀ ಗುರು ರಾಘವೇಂದ್ರಗೆ ಸ್ವಸ್ತಿ ಗುಣಗಣ ಸಾಂದ್ರ ಮೂರ್ತಿಗೆ ಸ್ವಸ್ತಿ ಶ್ರೀ ಯತಿನಾಥ ಲೋಕದಿ ಖ್ಯಾತ ಮಮನಾಥ. ಸ್ವಸ್ತಿ ಶ್ರೀ ಗುರು ಸಾರ್ವಭೌಮಗೆ ಸ್ವಸ್ತಿ ಶ್ರೀ ಸರ್ವಜ್ಞ ತಮಗೆ ಸ್ವಸ್ತಿ ಶ್ರೀ ಸುರದೇನು ಸುರತರ ನಮಿಪ ಭಕ್ತರಿಗೆ. ಯಾರು ಈ ರಾಯರನ್ನ ಸ್ತುತಿ ಮಾಡ್ತಾರೆ ಅವ್ರಿಗೆಲ್ಲ ಮಂಗಳ ಅಂತ ಹೇಳ್ತಾ ಒಂದು ವಿಚಾರ ಹೇಳ್ತಾರೆ. ರಾಯರನ್ನ ಹೇಗೆ ಸ್ತುತಿ ಮಾಡಬೇಕು ಇದನ್ನ ಗುರುಜಗನ್ನಾಥದಾಸರ ಉಪದೇಶ ಅಂತ ಪಡ್ಕೋಬೇಕು. ರಾಯರಲ್ಲಿ ಹೇಗಿರ್ಬೇಕು ಭಕ್ತಿ? ಇವತ್ತು ರಾಯರ ಬಗ್ಗೆ ಕೇಳ್ತಿದೀವಿ, ಇವತ್ತು ರಾಯರಲ್ಲಿ ಭಕ್ತಿ. ನಾಳೆ ಯಾರೋ ಇನ್ನೊಬ್ಬರ ಬಗ್ಗೆ ಕೇಳ್ತೀವಿ, ಅವಾಗ ರಾಯರಲ್ಲಿ ಭಕ್ತಿ ಕಮ್ಮಿ. ಹಾಗಲ್ಲ, ರಾಯರಲ್ಲಿ ಹೇಗಿರ್ಬೇಕು ಭಕ್ತಿ ಅಂತ ಹೇಳುವಾಗ ಹೇಳ್ತಾರೆ, ಮುಗಿದು ಪರಿಮಿತಿ ಕಲ್ಲು ಮುರಿದು ಹೆಗಲ ಶಿರದಲ್ಲಿ ಬೀಳಲೇನು. ಅವ್ರು ಹೇಳ್ತಾರೆ, ಒಬ್ಬ ಯಾರೋ ಕೇಳದಂತೆ, ನಿಮ್ಮನ್ನ ಜೈಲಿಗೆ ಹಾಕ್ತೀನಿ ಅನ್ನಂತೆ ಗುರುಜಗನ್ನಾಥದಾಸ. ನಿಮ್ಮ ಜೈಲಿಗೆ ಹಾಕ್ತೀನಿ, ನೀವು ರಾಯರ ಸ್ಮರಣೆ ಬಿಟ್ಟುಬಿಟ್ರೆ ನಿಮ್ಮನ್ನು ಬಿಟ್ಟು ಬಿಡ್ತೀನಿ. ಯಾವಾಗಲೂ ರಾಯರು 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 ಅಂತ ಹೇಳ್ತಿದ್ರೆ ನಿಮ್ಮ ಜೈಲಿಗೆ ಹಾಕಿ ಬಂದಿಖಾನೆಯಲ್ಲಿ ಇರ್ತೀನಿ, ಕಾರಾಗೃಹದಲ್ಲಿ ಇರ್ತೀನಿ ಅಂತ. ಗುರುಜಗನ್ನಾಥದಾಸ ಅಂದ್ರೆ ಒಂದು ಕೆಲಸ ಮಾಡು, ಮುಗಿದು ಪರಿಮತಿ ಕಲ್ಲು ಮುರಿದು, ಆಕಾಶದಲ್ಲಿ ಕಲ್ಲಿನ ಮಳೆ ಆಗಲಿ ಆಯ್ತಾ, ಆ ಕಲ್ಲಿನ ಮಳೆಯಲ್ಲಿ ಬೇಕಾದ್ರೆ ನಿಂತ್ಕೋತೀನಿ. ಹೆಗಲ ಶಿರದಲ್ಲಿ ಬೀಳಲೇನು, ಹಗಲಿರುಳು ಏಕಾಗಿ ಬೆಂಕಿಯು ಮಳೆಯು ಬರಲೇನು. ನನ್ನ ಬೆನ್ನ ಮೇಲೆ ಬೀಸೋ ಕಲ್ಲಿಟ್ಟು ಸುತ್ತು ಆಯ್ತಾ, ಬೀಸೋ ಕಲ್ಲು ನನ್ನ ಬೆನ್ನ ಮೇಲೆ ಇಟ್ಟು ಅದನ್ನ ಸುತ್ತರಿ. ಹಗಲಿಂದ ರಾತ್ರಿವರೆಗೂ ಅಹೋರಾತ್ರಿಯಾಗಿ ಬೆಂಕಿಯ ಮಳೆ ಸುರಲಿ, ಆ ಬೆಂಕಿಯಲ್ಲಿ ನಿಂತ್ಕೋತೀನಿ. ಜಗವನ ಆಳುವ ಧ್ವರಿಯು ಮುನಿದು ನಿಗದ ಕಾಲಿಗೆ ಹಾಕಲೇನು, ಮಿಗಿಲಿ ದುಃಖ ತರಂಗ ತರತರ ಮೀರಿ ಬರಲೇನು. ಲೋಕದಲ್ಲಿ ಏನೇನು ನಡಿಬಾರ್ದು ಅಂತ ದುರ್ಗತಿ ಎಲ್ಲ ಮಾಡ್ರಿ, ಶಿಕ್ಷೆ ಕೊಡ್ರಿ, ಕಾಲಿಗೆ ಕಟ್ಟಿ ಒಡೀರಿ, ಏನು ಬೇಕಾದ್ರೂ ಮಾಡ್ರಿ. ರಾಘವೇಂದ್ರನೇ ನಿನ್ನ ಕರುಣದ ಮೋಗ ವೀಕ್ಷಣ ಲೇಷ ಏನಲ್ಲಿ ಯೋಗವಾದುದರಿಂದ ಚಿಂತೆಯು ಯಾತಕಿನಗಿನ್ನು. ರಾಯರೇ, ನಿಮ್ಮ ಈ ಅನುಗ್ರಹ ಇರೋವರೆಗೂ ಯಾರು ಏನೇ ಮಾಡಿದ್ರು ಕೂಡ ನಿಮ್ಮ ಸ್ಮರಣೆ ಮಾತ್ರ ಬಿಡಲ್ಲ. ಬೆಟ್ಟದಿಂದ ಕಟ್ಟು ಉರುಳಿಸ್ರಿ ನನ್ನ. ಪ್ರಹ್ಲಾದರಾಜನ್ನು ಹಾಗೆ ತಾನೇ ಮಾಡಿದ್ದು. ಪರಮಾತ್ಮನ ನಾಮ ಬಿಟ್ಟುಬಿಡು ಬದುಕಿಸ್ತೀನಿ ಅಂದ ಅಪ್ಪ. ಬೇಕಾದ್ರೆ ಬೆಟ್ಟದಿಂದ ಬೀಳಿಸು, ನಾನು ದೇವ್ರ ಸ್ಮರಣೆ ಬಿಡಲ್ಲ ಅಂದ್ರು. ಹಾಗೆ ರಾಯರಲ್ಲಿ ಎಷ್ಟು ಭಕ್ತಿ ಮಾಡಬೇಕು ಅಂದ್ರೆ, ಯಾರು ಏನೇ ಮಾಡಲಿ,
ರಾಯರ ನಮ್ಗೆ ಸರ್ವಸ್ವ ಅನ್ಬೇಕಂತ. ಯಾಕೆ ರಾಯರ ಸರ್ವಸ್ವ ಅನ್ಬೇಕು ಅಂದರೆ, ದೇವರನ್ನ ತೋರಿಸ್ಕೊಡ್ಲಿಕ್ಕೆ ಅವರು ಬಿಟ್ಟರೆ ಇವತ್ತಿಗೆ ನಮಗೆ ಅಂತ ದೊಡ್ಡ ಗುರುಗಳಿಲ್ಲ ಅಂತ. ಅವರನ್ನು ಬಿಟ್ಟರೆ ಅವರಷ್ಟು ಕರುಣೆ ಮಾಡೋರು ಯಾರೂ ಇಲ್ಲ. ರಾಯರ ಕರುಣೆ ಎಷ್ಟು ಅಂತಂದರೆ, ಒಂದು ಘಟನೆ, ಈ ಸಕ್ರಾಯಪಟ್ಟಣ ಅಂತಿದೆ, ನಿಮಗೆಲ್ಲ ಗೊತ್ತಿರ್ಬೋದು ಸಕ್ರಾಯಪಟ್ಟಣ. ಅಲ್ಲಿ ವೆಂಕಟಾಚಲ ಯಾವುದು ಅಂತ ಒಬ್ಬರಿದ್ದರು ಅದ್ವೈತಿಗಳು. ಅವರಿದ್ದಂಥ ಸಂದರ್ಭದಲ್ಲೇ ತಂಬಿಹಳ್ಳಿ ಮಠದ ಒಂದು 2 ಯತಿಗಳ ಬೃಂದಾವನ ಇದೆ. ಅಲ್ಲಿಗೆ ಯಾರೋ ಒಬ್ಬ ಪೂಜೆ ಮಾಡಲಿಕ್ಕೆ ಅಂತ ಬಂದ. ಅವನೇನು ಮಾಡ್ದ ಅಂತಂದರೆ, ಪೂಜೆ ಮಾಡಬೇಕು, ಇಲ್ಲೇನು ಆದಾಯ ಇಲ್ಲ ಏನೂ ಇಲ್ಲ ಅಂತ ಏನು ಮಾಡೋದು, ನಿರ್ಮಾಲ್ಯ ತೆಗೆದ್ರೆ ತೆಗೆದ, ಇಲ್ಲ ಅಂತಂದರೆ ಅದೇ ವಸ್ತುವಿನ ಮೇಲೆ ಒಂದು ಹೂವು ಇಟ್ಟ ಹೋದ. ಆಮೇಲೆ ಎಲ್ಲ ಅವ್ರಿಗೆ ದುಡ್ಡು ಕಾಸೆಲ್ಲ ಕೊಟ್ಟರು, ನೋಡಪ್ಪ ಒಂದು ಅಸೋದಕ ಮಾಡು, ಒಂದು ಅನ್ನ ಮಾಡಿ ನೈವೇದ್ಯ ಮಾಡು. ಮನೆಯಿಂದ ಸ್ನಾನ ಮಾಡ್ಕೊಂಬಂದು ಕೈಕಾಲು ತೊಳ್ಕೊಂಡು ಹಾಗೆ ಬೃಂದಾವನ ಮುಟ್ಟದಂತೆ. ಗ್ಯಾಸ್ ಮೇಲೆ ಅನ್ನ ಮಾಡೋದಂತೆ, ಇಟ್ಟು ಅದೇ ನೈವೇದ್ಯ ಅಂತ ಮಾಡೋದಂತೆ. ಅವ್ರೇನು ಮಾಡೋದಂತೆ, ಸ್ವಪ್ನದಲ್ಲಿ ಬಂದು ಹಿಗ್ಗ ಮುಗ್ಗ ದಂಡದಲ್ಲಿ ಹೊಡೆದು ಬಿಟ್ಟಿದ್ದಾರೆ. ಮಾರನೇ ದಿನ ಎದ್ದು ನೋಡ್ತಾನೆ ಮೈಕೈ ಎಲ್ಲ ಓದ್ಬಿಟ್ಟಿದೆಯಂತೆ. ಇದೇನಕ್ಕೆ ಹೇಳಿದೆ ಅಂತಂದರೆ, ಬೇರೆ ಯತಿಗಳು ನಮ್ಮನ್ನು ಹತ್ತಿರ ಸೇರಿಸಲ್ಲ ನಾವು ತಪ್ಪು ಮಾಡಿದ್ರೆ. ಆದರೆ ರಾಯರ್ ಹಾಗಲ್ಲ. ಇವತ್ತು ರಾಯರ್ನ ಪ್ರತಿಮೆ ಫೋಟೋ ಎಲ್ಲ ಎಷ್ಟೋ ಜನ ಮನೇಲಿ ಇಟ್ಕೊಂಡು ವಿಭೂತಿ ಇಡ್ತಾರೆ, ಮೈ ತುಂಬ ಗಂಧ ಇಡ್ತಾರೆ. ರಾಯರ್ ಏನು ಮಾಡ್ತಾರೆ, ಮಕ್ಕಳು ಮಾಡಿಸ್ಕೊತಾರಲ್ಲ ಹಾಗೆ ಮಾಡಿಸ್ಕೊಂಡು ಒಳ್ಳೆ ಬುದ್ಧಿ ಕೊಡ್ತಾರೆ. ಇನ್ನೆಂಥ ಕರುಣಾಶೀಲಲ್ರಿ ನಮಗಿದೆಯಾ ಅದು? ಇನ್ಯಾರು ನಮ್ಮ ಹತ್ತಿರ ಸೇರಿಸಲ್ಲ. ಅಂಥ ಕರುಣಾ ಸಮುದ್ರದ ಮಂತ್ರಾಲಯ ಪ್ರಭುಗಳು, ಅಂಥ ಕಾರುಣ್ಯ ಮಂತ್ರಾಲಯ ಪ್ರಭುಗಳು ಬಿಟ್ಟರೆ ಇನ್ಯಾರಿಗೂ ಇಲ್ಲ, ಖಂಡಿತ ಇಲ್ಲ, ಯಾರಿಗೂ ಇಲ್ಲ. ಅಂಥ ಕರುಣಾವಂತರು. ಈ ಜೀವ ನನ್ನದು ಅಂತ ತಾವೇನಾರು ಅವರ ಹತ್ರಕ್ಕೆ ಯಾರ್ಯಾರು ಇದ್ದಾರೋ, ಆ ಜೀವ ನಂದು ಅಂತಂದ್ರೆ ರಾಯರು ಅನ್ಕೊಂಡ್ರೆ ಯಾವತ್ತೂ ಆ ಜೀವನ ಸೋಲಕ್ಕೆ ಬಿಡಲ್ಲ. ತಾವು ಕೈ ಹಿಡಿದು ಮುನ್ನಡೆಸ್ತಾರೆ. ಅದಕ್ಕೆ ರಾಯರ ಹತ್ರ ಏನು ಕೇಳಬೇಕು ಗೊತ್ತಾ, ಸ್ವಾಮಿ ಈ ಜೀವನನ್ನ ಎಲ್ಲೋ ಬಿಸಾಕ್ಬೇಡ. ನಾವು ಮನೇಲಿ ಏನು ಮಾಡ್ತೀವಿ, ನ್ಯೂಸ್ ಪೇಪರ್ ಬಿದ್ದಿರುತ್ತೆ, ಬಟ್ಟೆ ಬಿದ್ದಿರುತ್ತೆ, ಇನ್ನೊಂದೇನೋ ಬಿದ್ದಿರುತ್ತೆ. ಅದೇ ಥರ ಒಡವೆ ಬಿದ್ದಿದ್ರೆ ಏನು ಮಾಡ್ತೀವಿ, ತೆಗೆದು ಬೀರುಲ್ಲಿ ಇಡ್ತೀವಲ್ಲ, ಕಸನ ಏನು ಮಾಡ್ತೀವಿ, ಹೊರಗಾಗ್ತೀವಿ. ಸ್ವಾಮಿ ನಿಮ್ಮ ಪಾದದ ಹತ್ರ ಬಿದ್ದಂಥ ಕಸ ನಾನು, ಆದರೆ ನೀವು ಇದನ್ನು ಮುಟ್ಟಿದ್ರೆ ಇದು ಬಂಗಾರ ಆಗತ್ತೆ. ರಾಯರು ಏನು ಮಾಡ್ತಾರೆ, ಅವ್ರ ಕಾಲತ್ರ ಬಿದ್ದಿರೋರನ್ನ ಒಳ್ಳೆಯ ಜಾಗಕ್ಕೆ ತಲುಪಿಸ್ತಾರೆ, ಅವ್ರ ಕೆಟ್ಟ ಕಡೆ ಬಿಸಾಕಲ್ಲ. ಅದಕ್ಕೆ ರಾಯರ ಪಾದವನ್ನು ಆಶ್ರಯ ಮಾಡಬೇಕು. ಅಂಥ ಗುರುಗಳು ಗುರುಜಗನ್ನಾಥದಾಸ್ ಹೇಳ್ತಾರೆ, ಇಂಥ ಬೆಂಕಿ ಮಳೆ ನನ್ನ ಮೇಲೆ ಬೀಳಿದ್ರು ಕೂಡ ನಾ ರಾಯರನ್ನ ಬಿಡಲ್ಲ ಅಂತ. ಅದಕ್ಕೆ ರಾಯರನ್ನ ಅಷ್ಟು ಗಟ್ಟಿ ಹಿಡಿಬೇಕು. ರಾಯರ ಒಲುಮೆ ನಮಗಾಯ್ತು ಅಂದರೆ ಖಂಡಿತವಾಗಲಿ ಆ ಆಚಾರ್ಯರ ಅಂತರ್ಗತನಾದ ಪರಮಾತ್ಮನ ಅನುಗ್ರಹ ಆಗುತ್ತೆ. ಅಂಥ ಪರಮಾತ್ಮನ ಕಾರುಣ್ಯವನ್ನು ತೋರಿಸ್ತಕ್ಕಂಥವರು ಆ ಮಂತ್ರಾಲಯ ಪ್ರಭುಗಳು. ಇನ್ನು ಗುರುಜಗನ್ನಾಥದಾಸರು ಇನ್ನೂ ಅನೇಕ ವಿಚಾರ ಅದನ್ನೆಲ್ಲ ಹೇಳಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ